ಇಂಡಸ್ಟ್ರಿಯಲ್ಲಿ ಒಂದು ವೈಬ್ ಶುರುವಾಗಿದೆ. ನಾನು ಪಚ್ಚ, ಅಮ್ಮ ಇಟ್ಟ ಹೆಸರು ಪ್ರಶಾಂತ, ಆದರೆ ಪಾಪ್ಯುಲರ್ ಆಗಿದ್ದು ಪಚ್ಚ ಅಂತ. ಹೊಸ ಮಾಲ್ ಬರ್ತಿದೆ ಅಂತ, ಹೊಸ ಮಾಲ್ ಅಲ್ಲ ಹೊಸ ತಳಿ. ನನಗಂತೂ ಹೇಳಲಾರದ ಖುಷಿ ಅಷ್ಟೇ, ಯಾಕಂದ್ರೆ ನಮ್ಮ ಮನೆ ಹುಡುಗ, ನನ್ನ ಮಗ ಅಂತಾನೆ ಹೇಳ್ತೀನಿ ನಾನು. ಎಕ್ಸ್ಪ್ರೆಷನ್ಸ್ ತೋರ್ಸಲ್ಲ, ಅವ್ನು ತುಂಬಾ ಖುಷಿನೂ ಪಡಲ್ಲ, ತುಂಬಾ ದುಃಖನೂ ಪಡಲ್ಲ. ಚಬ್ಬಿ ಫೆಲೋ, ಸ್ಮಾಲ್ ಬಾಯ್, ಹಿಂಗ್ ನೋಡ್ತಾನೆ ಇದ್ದ ನನ್ನ. ಅತ್ತೆ ಇಷ್ಟ ಆದ್ರ ನಿನ್ಗೆ ಅಂತ ಕೇಳಿದೆ. ಬೇಡ ಅಂತಂದ. ಡೋಂಟ್ ಮ್ಯಾರಿ ಹರ್ ಅಂದ. ಬೇಡ ದೀಪ, ಅವನಿಗೊಂಥರ ದೀಪ ಮಾವನ್ ಬಿಟ್ಕೊಡ್ತಾ ಇದೀನಲ್ಲ ಅಂತ ಒಂದು ದುಃಖ ಆಯ್ತಾ. ವೆರಿ ಪೊಸೆಸಿವ್. ಇದು ಮೈಸೂರಿನ ಕತೆ, ರಾಜನ್ ವಿರುದ್ಧ ಸೈನಿಕ ತಿರುಗಿ ಬಿದ್ದಿದ್ದ ಕತೆ. ಆಬ್ವಿಯಸ್ಲಿ ಸುದೀಪ್ ಸರ್ ಈ ಒಂದು ಕಣ್ಣು ಇಟ್ಟಿರ್ತಾರೆ ಈಗ ಓವರ್ ಆಲ್ ಕೆಲಸದ ಮೇಲೆ, ಪ್ರಾಜೆಕ್ಟ್ ಮೇಲೆ. ಅವರ ಒಂದು ಸಜೆಷನ್ಸ್ ಆಗಲಿ ಅಥವಾ ಅವರೊಂದು ಇನ್ವಾಲ್ವ್ಮೆಂಟ್ ಈ ಒಂದು ಕಂಟೆಂಟ್ಗೆ ಹೇಗಿತ್ತು ಮ್ಯಾಮ್? ಎಲ್ಲದಕ್ಕೂ ಇನ್ವಾಲ್ವ್ ಆಗಿದ್ದಾರೆ, ಯಾಕಂದ್ರೆ ಅವರ ಅಚ್ಚುಮೆಚ್ಚಿನ ಹುಡುಗ ಬೇರೆ. ಎಲ್ಲೋ ಒಂದ್ ಕಡೆ ಸ್ಟಕ್ ಆದಾಗ ಅವ್ರನ್ನ ನೆನ್ಸ್ಕೊಂಡು ಫೋನ್ ಮಾಡೋದು. ಎಲ್ಲದು ಲೈಟ್ ಬಾಯ್ ಒಂದ್ ಮಾಡಿಲ್ಲ ಅವ್ರನ್ನ ಅಷ್ಟೇ, ಮಿಕ್ಕಿದ ಎಲ್ಲ film is half one, 50% one when the intent and the team is good ಅಂತ ಅಂದಿದ್ರು. ಒಬ್ಬ ಡೈರೆಕ್ಟರ್ ಆಗಿ ನೀವು ಸಂಚಿತ್ನ ನೋಡಿದಾಗ, ಈ ಒಂದು ಕ್ರಾಫ್ಟ್ನ ನೋಡಿದಾಗ ಓವರ್ ಆಲ್ ನಿಮ್ಮ ಒಂದು ಒಪಿನಿಯನ್? ನಾವ್ ಹೇಳೋದ ಕಡಕ್ ಮಾಲ್, ಕಡಕ್ ಮಾಲ್ ಹೊಸ ತಳಿ. ಹೊಸ ತಳಿ ಕಡಕ್ ಮಾಲ್ ಪಕ್ಕ 100% ಪಚ್ಚ, ಮ್ಯಾಂಗೋ ಪಚ್ಚ ಆಗಿದ್ದ ಕತೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣೇಕಾಂತ. ಈ ಹೊತ್ತು ನನ್ನ ಜೊತೆಗೆ ತುಂಬಾ ವಿಶೇಷ ವ್ಯಕ್ತಿ, ಸುಮಾರು ವರ್ಷಗಳಿಂದ ಮಾತಾಡಿಸ್ಬೇಕು ಅಂತ ಪ್ರಯತ್ನ. ಸೊ ನನ್ನ ಕೆರಿಯರಲ್ಲೇ ಇಷ್ಟು ವರ್ಷ ಆದಮೇಲೆ ಮೇಡಮ್ ಫೈನಲ್ ಸಿಕ್ಕಿದ್ದಾರೆ. ಪ್ರಿಯಾ ಮೇಡಮ್ ನನ್ನ ಜೊತೆಗಿದ್ದಾರೆ. ಪ್ರಿಯಾ ಸುದೀಪ್ ಮೇಡಮ್ ಅಂಡ್ ಕಾರ್ತಿಕ್ ಗೌಡ್ರು ಇದ್ದಾರೆ. ನಿಮಗೆಲ್ಲ ಗೊತ್ತಿದೆ ನಾನು ಏನು ಮಾತಾಡಕ್ಕೆ ಹೊರಟಿದ್ದೀನಿ ಅಂತ. ಮ್ಯಾಂಗೋ ಪಚ್ಚ 5ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇಂಡಸ್ಟ್ರಿಯಲ್ಲಿ ಒಂದು ವೈಬ್ ಶುರುವಾಗಿದೆ ಅಂಡ್ ಹೊಸ ಮಾಲ್ ಬರ್ತಿದೆ ಅಂತ ಎಲ್ಲ ಕಡೆ ಪೋಸ್ಟ್ಗಳು ಹಚ್ಚಿದ್ದಾರೆ. ಹೊಸ ಮಾಲ್ ಅಲ್ಲ ಹೊಸ ತಳಿ ಬರ್ತಾ ಇದೆ ಅಂತ. ಹೊಸ ತಳಿ ಅಲ್ಲ, ಹಳೆ ತಳಿನೇ, ಬಟ್ ತುಂಬಾ ಸ್ಟ್ರಾಂಗ್ ಆಗಿದೆ. ಇಂಡಸ್ಟ್ರಿಯಲ್ಲಿ ಒಂದು ಭರವಸೆಯ ಕಟೌಟ ಕಾಣಿಸ್ತಾ ಇದೆ. ಸೊ ಆ ಒಂದು ಕಟೌಟ್ ಬಗ್ಗೆ ಮಾತಾಡೋಣ ಈಗ ಅದರ ನಿರ್ಮಾಪಕರ ಜೊತೆಗೆ. ಪ್ರಿಯಾ ಮೇಡಮ್ ಮತ್ತೆ ಕಾರ್ತಿಕ್ ಅವ್ರಿಗೆ ಸ್ವಾಗತ. ಥ್ಯಾಂಕ್ ಯು ಪ್ರವೀಣ್, ಥ್ಯಾಂಕ್ ಯು. ತುಂಬಾ ಒಂದು ವೈಬ್ ಶುರುವಾಗಿದೆ. ಯೂಶಲಿ ಇಂಡಸ್ಟ್ರಿಯಲ್ಲಿ 2 ವರ್ಷಕ್ಕೆ, 5 ವರ್ಷಕ್ಕೆ ಅಥವಾ 10 ವರ್ಷಕ್ಕೆ ಒಂದು ಸೀಸನ್ ಶುರುವಾಗ್ತಿತ್ತು. ಒಬ್ಬ ಹೀರೋ ಉಟ್ಕೋತಾ ಇದ್ದ, ಆ ಹೀರೋ 10 ವರ್ಷ 15 ವರ್ಷ ಆಳ್ತಾ ಇದ್ದ. ಆ ಥರದೊಂದು ಪೀರಿಯಡ್ಗಳನ್ನ ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬಾ ನೋಡಿದೀವಿ. ಅದಕ್ಕೆ ಸುದೀಪ್ ಅವರು ಕೂಡ ತುಂಬಾ ದೊಡ್ಡ ಸಾಕ್ಷಿ. ಈ ಹೊತ್ತಿಗೆ, ಈ ಸೀಸನ್ಗೆ ಸಂಚಿತ್ ಅವರು ಆ ರೀತಿಯಾಗಿ ಕಾಣಿಸ್ತಾ ಇದ್ದಾರೆ. ನನಗೆ ಗೊತ್ತಿರೋಂತಹ ಸರ್ಕಲ್ ಅಲ್ಲಿ ಇಂಡಸ್ಟ್ರಿ ಒಳಗಡೆ ಟೆಕ್ನಿಕಲಿ ಅಂದ್ರೆ ಸಿನಿಮಾ ಕೆಲಸ ಮಾಡಿದ್ರೆ ಅದೊಂದು ಫ್ಲೇವರ್ ಸಿಗುತ್ತಲ್ಲ, ಅವ್ರು ಹೇಳ್ತಾರೆ ಇಲ್ಲ ಈ ಹುಡುಗ ನಿಲ್ತಾನೆ, ಈ ಸಿನಿಮಾ ತುಂಬಾ ಚೆನ್ನಾಗುತ್ತೆ ಅನ್ನೊಂದು ಸ್ಮೆಲ್ಗಳು ಬರಕ್ ಶುರು ಆಗುತ್ತೆ. ಆ ಥರದೊಂದು ಸ್ಮೆಲ್ಲು ಮ್ಯಾಂಗೋ ಪಚ್ಚದಲ್ಲಿ ತುಂಬಾ ದೊಡ್ಡದಾಗಿ ಹರಡಿಕೊಂಡಿದೆ. ಸೊ ಈ ಒಂದು ಸಂದರ್ಭ ನಿಮ್ಗಳಿಗೆ ಹೇಗೆ ಅನ್ನಿಸ್ತಾ ಇದೆ, ಮತ್ತೆ ನಿಮಗೆ ಸಿಕ್ಕಂತ ಫೀಡ್ಬ್ಯಾಕ್ ಏನು ಈ ಒಂದು ಕಂಟೆಂಟ್ ಎಷ್ಟು ಬಿಟ್ಟ ಮೇಲೆ ಅಂತ? ನನಗಂತೂ ಹೇಳಲಾರದ ಖುಷಿ ಅಷ್ಟೇ, ಯಾಕಂದ್ರೆ ನಮ್ಮ ಮನೆ ಹುಡುಗ, ನಮ್ಮೊಟ್ಟಿಗೆ ಬೆಳೆದಿರೋನು, ನನ್ನ ಮಗ ಅಂತಾನೆ ಹೇಳ್ತೀನಿ ನಾನು ಹಿಂದೆ ಒಂದು ಆಡಿಯೋ ಲಾಂಚ್ ಅಲ್ಲೂ ಹೇಳಿದ್ದೆ, ನನಗೆ ಹುಟ್ಟದೇ ಹೋಗಿದ್ ಮಗ ಅವನು. ಯಾಕಂದ್ರೆ ಅವ್ನು ನನ್ನನ್ನ ಅಷ್ಟೇ ಹಚ್ಕೊಂಡಿದ್ದಾನೆ, ನನ್ಗೊಂದು ತಾಯಿ ಸ್ಥಾನನೇ ಕೊಟ್ಟಿದ್ದಾನೆ. ಸೊ ಅವನು ಬೆಳೆದು ಇವತ್ತು ಜನ ಅವನ್ನ ಇಷ್ಟಪಡ್ತಿದ್ದಾರೆ, ಇಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ. ಅವ್ನ ಫಸ್ಟ್ ಫಿಲ್ಮ್ ಅಲ್ಲೇ ಎಷ್ಟು ಜನಕ್ಕೆ ಅದೃಷ್ಟ ಬರುತ್ತೆ ಹೇಳಿ. ಇಷ್ಟೆಲ್ಲ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅವನ ಬಗ್ಗೆ ಅಂದ್ರೆ ನಮಗೆ ತುಂಬಾ ಹೆಮ್ಮೆ, ತುಂಬಾ ಸಂತೋಷ. ಅದನ್ನ ನಾನು ಹೆಂಗೆ ವರ್ಡ್ಸ್ ಅಲ್ಲಿ ಹೇಳಕ್ ಆಗಲ್ಲ ನಂಗೆ. ಸೊ ಅದು ಒಂದ್ ಕಡೆ ಇದ್ರೆ, ಫಿಲಮು ಅದೇ ತರ ಒಳ್ಳೆ ಒಂದು ರಿವ್ಯೂ ತರ್ಲಿ, ಒಳ್ಳೆ ಎಲ್ಲಾ ಜನಕ್ಕೂ ಇಷ್ಟ ಆಗ್ಲಿ ಅಂತ ಒಂದು ಹಾರೈಕೆ ಇದೆ. ಎಲ್ಲಾ ನಿರ್ಮಾಪಕ ಇಬ್ರಿಗೂ ಅದೇ ಇದ್ದಿದ್ದು. ತುಂಬಾ ಸಿಂಪಲ್ ಆಗಿ ಒಂದು ಸ್ಟೋರಿ ಇತ್ತು, ತುಂಬಾ ಸಿಂಪಲ್ ಆಗಿ ವಿವೇಕ್ ಅದನ್ನ ನರೇಟ್ ಮಾಡಿದಾಗ ನಮ್ಮಿಬ್ರಿಗೂ ಅದು ಬಹಳ ಡಿಫ್ರೆಂಟ್ ಅನ್ಸ್ತು. ಯಾಕಂದ್ರೆ ಯಾವುದೇ ಒಂದು ಹೀರೋಗೆ ಒಂದು ಡೆಬ್ಯೂ ಮಾಡ್ಬೇಕಾರೆ ಒಂದಷ್ಟು ಫಾರ್ಮುಲಾಸ್ನ ತಂದಿಡ್ತಾರ ಅವರು. ನೋಡಿ ಮೇಡಮ್, ಡಾನ್ಸ್ ಇರ್ಬೇಕು, ಇದಿರ್ಬೇಕು, ಅದನ್ನೆಲ್ಲ ಮೀರಿ ಒಂದು ಕಥೆನ ತಂದು, ಆ ಕಥೆಯಲ್ಲಿ ಇವನ್ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದಾನೆ, ಅವನ್ ಪರ್ಸನಾಲಿಟಿಗೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡ್ ಬಂತು. ಎಲ್ಲ ಒಂದು ಗಳಿಗೆಲ್ ಕೂಡ್ ಬಂತು, ಒಂದು ದೇವ್ರ ದಯ ಅಷ್ಟೇ. ಅಂಡ್ ಅಫ್ಕೋರ್ಸ್ ನಂಗೆ ತುಂಬಾ ದೊಡ್ಡ ಸಾತಾಗಿ ಕಾರ್ತಿಕ್ ಮತ್ತೆ ಯೋಗಿ ನಿಂತಿದ್ರು. ಎಲ್ಲ ಒಟ್ಟಿಗೆ ಚೆನ್ನಾಗಾಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಆಬ್ವಿಯಸ್ಲಿ ತುಂಬಾ ಪ್ಯಾಷನೇಟ್ ಆದಂತ ಫಿಲ್ಮ್ ಮೇಕರ್ಸು ಅಂಡ್ ಇಂಡಸ್ಟ್ರಿಯಲ್ಲಿ ತುಂಬಾ ವರ್ಷಗಳಿಂದ ನಾವು ನೋಡಿದೀವಿ. ಅಂಡ್ ಆ ಒಡನಾಟ ಇದೆ. ಜೊತೆಗೆ ಒಂದು ಸಿನಿಮಾ ಬಂದಾಗ ನೀವು ತಗೊಳ್ಳೋಂಥ ಕೇರು, ಆ ಕ್ರಾಫ್ಟ್ ಡಿಸೈನಿಂಗ್ ಇಂದ ಹಿಡಿದು ಪ್ರಮೋಷನ್ ಇಂದ ಹಿಡಿದು ಇಲ್ಲಿಯವರೆಗೂ ಆ ಪ್ರತಿಯೊಂದು ಕೂಡ ತುಂಬಾ ಅಷ್ಟು ಅಚ್ಚುಕಟ್ಟಾಗಿರುತ್ತೆ. ಬಟ್ ಎಸ್ಪೆಷಲಿ ನಾನು ಆಗ್ಲೇ ಹೇಳ್ದಂಗೆ ಮ್ಯಾಂಗೋ ಪಚ್ಚ ಬಗ್ಗೆ ಇಂಡಸ್ಟ್ರಿಯಲ್ಲಿ ಇದೊಂದು ಟಾಕ್ ಶುರುವಾಗಿದೆ, ಇದೊಂದು ವೈಬ್ ಶುರುವಾಗಿದೆ. ಇನ್ನೊಬ್ಬ ಸಿಗ್ತಾ ಇದ್ದಾನೆ ಇಂಡಸ್ಟ್ರಿಗೆ ಅಂತ. ಸೊ ಬೀಂಗ್ ಅ ಪ್ರೊಡ್ಯೂಸರ್,
ಮತ್ತೆ ಈ ಒಂದು ಆರಂಭ ಮ್ಯಾಂಗೋ ಪಚ್ಚ ಆರಂಭ ಆಗಿದ್ದು ಯಾವಾಗ್ಲೂ ಏನೂ ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ, ನಾವು ಮಾಡಿದ್ದಲ್ಲ ಹಿಂಗ್ ಆಗ್ಬಿಡುತ್ತೆ ಅಂತ. ಬಟ್ ಈ ತರದೊಂದು ಆಗುತ್ತಲ್ಲ, ಅದು ಆಗಿಸ್ಕೊಳ್ಳುತ್ತಲ್ಲ, ಈ ಬಗ್ಗೆ. ಸ್ಟಾರ್ಟ್ ಮಾಡಿದಾಗ ನಾನು ಸರ್ ಮನೆಗೆ ತುಂಬಾ ಸತಿ ಹೋಗ್ತಿದ್ದೆ. ಬೇರೆ 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 ಕಾರಣಗಳು ಸಿಕ್ತಿದ್ವಿ, ಸ್ಕ್ರಿಪ್ಟ್ ಡಿಸ್ಕಷನ್ ಆಗಲಿ ಅಥವಾ ಸುಮ್ಮನೆ ಜಸ್ಟ್ ಒಂದು ಊಟಕ್ಕಾದ್ರೂ ಸಿಕ್ತಿರುವಾಗ. ಮುಂಚೆ ಸಂಚಿತ್ತು ಅಲ್ಲಿರೋರು, ನಾನು ಅದು ತುಂಬಾ ಕಡೆನೂ ನಾನು ಎಕ್ಸ್ಪ್ರೆಸ್ ಮಾಡಿದ್ದೀನಿ. ಅಷ್ಟು ಜನದ ಮಧ್ಯನೂ ಏನೋ ಒಂದು ಅವರಲ್ಲಿ ಒಂದಿತ್ತು, ನಾವು ಗ್ಯಾರಂಟಿ ಇದು ಇದ್ರಲ್ಲಿ ಇವ್ರು ಬಂದ್ರೆ ಒಂದು 100 ಜನ ಮಧ್ಯೆ ಬಂದ್ರೆ ಇವ್ರು ಕಾಣಿಸ್ಕೋತಾರೆ ಅನ್ನೋದು, ಅದು ತುಂಬಾ ಕಮ್ಮಿ ಜನಕ್ಕಿರೋದು ಅದಿತ್ತು. ಸೊ ಮಾಡೋಣ ಸಿನಿಮಾ ಅಂತ, ಅವ್ರಿಗೆ ಡೈರೆಕ್ಷನ್ ಮಾಡಬೇಕು ಅಂತ ಇತ್ತು. ಅವ್ರು ಸಿನಿಮಾ ಮಾಡೋಣ ಅಂತ ಬಂದಾಗ ಒಂದು ಮಾಡಬೇಕು ಅನ್ನೋದು ನನ್ಗೆ ಅವತ್ತೇ ಇತ್ತು. ನಾನು ಸಂಚಿತ್ಗೆ ಅಪ್ರೋಚ್ ಮಾಡೋಷ್ಟರಲ್ಲಿ ಜಿಮ್ಮಿ ಅಂದರೆ ಒಂದು ಇದಾಗಿತ್ತು, ಒಂದು ಪೂಜೆ ಸ್ಟಾರ್ಟ್ ಮಾಡಿದ್ರು. ಸೊ ಸರ್ ಇದಾದ್ಮೇಲೆ ಮಾಡೋಣ ಅಂತ ಹೇಳಿ, ಅದೇ ಟೈಮ್ ವಿವೇಕ್ ನಂಗೆ ಮುಂಚೆನೆ 2020 ಒಂದು ಕತೆ ಹೇಳಿದ್ರು, ಮ್ಯಾಂಗೋ ಪಚ್ಚಾದ್ದು ಕತೆ ಹೇಳಿದ್ರು. ಕತೆ ಹೇಳಿದಾಗ ಇದು ಯಾವುದೋ ಒಂದು ಹೊಸ ಫೇಸ್ ಬಂದರೆ ಇದಕ್ಕೆ ತುಂಬ ವರ್ಕ್ ಆಗುತ್ತೆ ಅಂತ ಹೇಳಿದ್ರು. ಆ್ಯಂಡ್ ಮೇಡಮು ನಮಗೆ ಲಾಸ್ಟ್ ಸರ್ ಜೊತೆ ಸಿಗ್ತಾ ಇರುವಾಗ ಮೇಡಮು ಸ್ವಲ್ಪ ಕ್ಲೋಸ್ ಆದಾಗ ನಾನು ಹೇಳಿದ್ದೆ ಮೇಡಮ್ಗೆ, ಮೇಡಮ್ ಸಂಚಿತ್ಗೆ ಮಾಡಿದ್ರೆ ನೀವು ಪ್ರೊಡ್ಯೂಸ್ ಮಾಡ್ತಾರೆ, ಜೊತೆಗೆ ಮಾಡೋಣ ಅಂತ. ಶಿ ವಾಸ್ ರೆಡಿ, 100% ಮಾಡ್ತೀನಿ. ಸಬ್ಜೆಕ್ಟ್ ಇಬ್ರಿಗೂ ಅದಿಷ್ಟ ಆಯ್ತಲ್ಲ ಟೇಸ್ಟ್, ಅದು ಆ್ಯಕ್ಚುಲಿ ಫಸ್ಟ್ ಇದು. ಯಾಕಂದರೆ ಅವ್ರು ಹೇಳ್ದಂಗೆ ಇದರಲ್ಲಿ ಟಿಪಿಕಲ್ ಡೆಬ್ಯೂಲಿ ಒಂಥರ ಫಸ್ಟೇ ಒಂದು ಇಷ್ಟೊಂದು ಡಾನ್ಸ್ ಬೇಕು, ಇಷ್ಟು ಫೈಟ್ಸ್ ಅದೆಲ್ಲ ಇಲ್ಲದೆ ಕತೆಗೆ ಪ್ರಾಮುಖ್ಯತೆ ಕೊಟ್ಟು ಆ ಕಥೆಯಲ್ಲಿ ಸಂಚಿತ್ ಪಚ್ಚ ಆದ್ನಲ್ವಾ, ಅದು ನಮಗೆ ತುಂಬ ಇಂಪಾರ್ಟೆಂಟು. ತುಂಬ ಜನ ಅದನ್ನು ಮಾಡಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ ಇಟ್ ಈಸ್ ಯುನಿಕ್. ಅವನು ಕತೆಗೆ ಪ್ರಾಮುಖ್ಯತೆ ಕೊಟ್ಟಿದ್ದು. ಸಿನಿಮಾ ಆ ಮ್ಯಾಂಗೋ ಪಚ್ಚಕ್ಕೆ ಬೇಕಿತ್ತು, ಒಬ್ಬ ಹೊಸ ಫೇಸ್ ಬೇಕಿತ್ತು, ಆ್ಯಂಡ್ ಸೂಟ್ ಆಗಿ. ಆ್ಯಕ್ಚುಲಿ ಅವರು ನೀವು ಪಿಕ್ಚರಲ್ಲಿ ಏನೇ ನೋಡಿದ್ರು ಒಂದು ಸ್ವಲ್ಪ ಲೋವರ್ ಮಿಡಲ್ ಕ್ಲಾಸ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ. ಟು ವಾಟ್ ಹಿ ಈಸ್ ಇನ್ ರಿಯಲ್ ಲೈಫ್ ಟು ಇದನ್ನು ಸಕ್ಕದಾಗಿ ಅಡಾಪ್ಟ್. ಅದು ನಮ್ಗೆ ಬೇಕಿತ್ತು. ನೀವು ಸಿನಿಮಾದಲ್ಲಿ ನೋಡಿದ್ರೆ ಫಸ್ಟ್ ಸಿನಿಮಾ ಹಚ್ಚ ಆದ್ಮೇಲೆ ಅವನ್ನ ಪಚ್ಚ ಅಂತಾನೆ ಹೇಳ್ತಾರೆ ಜನ. ಅದನ್ನು ದಟ್ ಈಸ್ ದಿ ರಿವಾರ್ಡ್ ನಮಗೆ. ಅದನ್ನು ಹಂಗೆ ಕಾಣಿಸುತ್ತಲ್ವಾ, ಗ್ಯಾರಂಟಿ ಒಂದು ಸಕ್ಸಸ್ದು ಒಂದು ಸ್ಟೆಪ್ ಅಂತ. ನಂಗೆ ಆಕ್ಚುಲಿ ಪಚ್ಚ ಪೋಸ್ಟರ್, ರೀಸೆಂಟ್ ಪೋಸ್ಟರ್ ನೋಡ್ತಾ ಇದ್ದೆ ಟ್ರೈಲರ್ ಆದ್ಮೇಲೆ, ಹುಚ್ಚ ಮತ್ತೆ ಪಚ್ಚ ಆ ಪೋಸ್ಟ್ ಅಂದ್ರೆ ಸುದೀಪ್ ಸರ್ ಒಂದು ಟರ್ನ್ ಕೊಡ್ತಾರೆ, ಅದು ಫೇಮಸ್ ಪೋಸ್ಟರ್ ಅಂಡ್ ಫೇಮಸ್ ಪೋಸ್ ಅದು. ಸೊ ಎಕ್ಸಾಕ್ಟ್ಲಿ ದ ಸೇಮ್. ಅಂದ್ರೆ ಇಲ್ಲಿ ಜೂನಿಯರ್ ಕಿಚ್ಚ ಸಂಚಿ ಅಂತ ಇರೋದಕ್ಕೂ ಮತ್ತೆ ಇದಕ್ಕೂ ಇನ್ನೊಂದು ಅದೇ ಆಗ್ಲೇ ಹೇಳ್ದಂಗೆ ಇನ್ನೊಂದು ಕಟ್ಔಟ್ ಟರ್ನ್ ಆಗಿದೆ ಅಂತ ಹೇಳಿ, ಅದು ಇಂಟೆನ್ಷನಲಿ ಮಾಡಿದ ಅಥವಾ ಅದು ಹೇಗಾಯ್ತು? ಅಂಡ್ ಅಂದ್ರೆ ಟ್ರೈಲರ್ ನೋಡಿದಾಗ ನನ್ಗನ್ಸಿದ್ದು, ಈಗ ಸುದೀಪ್ ಅಂದ್ರೆ ಇದು ಇವಾಗ ಎಸ್ಪೆಷಲಿ ಯಾವ್ದದು ಈಗ ಮತ್ತೆ ಇದು ಬಚ್ಚನ್, ಅದ್ರಲ್ಲಿ ಒಂದು ಎಕ್ಸ್ಪ್ರೆಷನ್ ಬರುತ್ತೆ ಸೇಮ್ ಇದ್ರ ತರ ಅನ್ಸಕ್ ಶುರು ಆಯ್ತು ನಮ್ಗೆ. ಅಂದ್ರೆ ಅವರು ಆ ವೈಬ್, ಆ ಪೊಟೆನ್ಷಿಯಲ್, ಅಂದ್ರೆ ಆ ರಕ್ತ ಎಲ್ಲ ಚೆಲ್ಲುತ್ತೆ ಆ ಮೂಮೆಂಟ್ ಮಾಡಿದಾಗ. ಮತ್ತೆ ವಾಯ್ಸು ತುಂಬಾ ಸಿಮಿಲಾರಿಟೀಸ್ ಇದೆ, ಅವರು ಅಳಿಯ ಅಂದ್ರೆ ಅವ್ರ ಮಗ. ಸೊ ಅದ್ರ ಬಗ್ಗೆ ಏನು ಇದಿಲ್ಲ. ಇದ್ರಲ್ಲಿ ನಂದು ಒಂದು ಸಣ್ಣ ಸೆಲ್ಫಿಶ್ನೆಸ್ ಇದೆ, ಯಾಕಂದ್ರೆ ನನಗದು ಬೇಕಿತ್ತು. ಎಲ್ಲೋ ಒಂದ್ ಕಡೆ ನಮಗೆ ಸುದೀಪ್ ಅವ್ರು ಯಾವಾಗ ಎಂಟ್ರಿ ಆದ್ರು, ಹುಚ್ಚ ಫಿಲ್ಮ್ ಅಲ್ಲಿ ಯಾವಾಗ ಒಂದು ಒಳ್ಳೆ ಹೆಸರು ತಗೊಂಡ್ರು, ಅದನ್ನ ಒಂಚೂರು ಜ್ಞಾಪಿಸ್ಬೇಕು ನಾವು ಜನಕ್ಕೆ ಅಂತ ನನಗೆ ಒಂದು ಸಣ್ಣ ಇದಿತ್ತು. ಸೊ ನಾನ್ ಹಿಂಗ್ ಸಜೆಸ್ಟ್ ಮಾಡಿದೆ ಅಷ್ಟೇ ಅವರಿಗೆ. ನಾವು ಈ ತರ ಒಂದು ಇಂಟ್ರೊಡಕ್ಷನ್ ಅಲ್ಲಿ ಸ್ವಲ್ಪ ಅದಕ್ಕೆ ಹೋಲಿಕೆ ಆಗುವಂತದ್ದು ಏನೋ ಒಂದು ಮಾಡೋಣ, ಸಮಥಿಂಗ್ ದಟ್ ವಿಲ್ ರಿಮೈಂಡ್ ಪೀಪಲ್ ಆಫ್ ಸುದೀಪ್ ಫ್ರಮ್ ಹುಚ್ಚ. ಒಂದು ಐಕಾನಿಕ್ ಅದರಲ್ಲಿ ಒಂದು ಹೇಳಿದ್ರಲ್ಲ ಟರ್ನ್ಗೆ ಅದಲ್ಲ ಅಷ್ಟೇ ಇರೋದು ಸಿನಿಮಾ ಸರ್ಗೆ ಹೋಗಿ, ಅದು ಬಿಟ್ಟು ಸಿನಿಮಾ. ಬಟ್ ಆ ಸಜೆಷನ್ ಅಕ್ಕನ ಬಟ್ ಅದೇ ಟೈಮಲ್ಲಿ ಸಂಚಿತ್ತಿಗೂ ಆಸೆ ಇತ್ತು, ನಾನ್ ಪಿಕ್ಚರ್ ಮೂಲಕ ನನಗೊಂದು ಸಣ್ಣ ಟ್ರಿಬ್ಯೂಟ್ ನನ್ ಕೊಡ್ಬೇಕು ದೀಪು ಮಾಮಗೆ. ಸೊ ಮಾತಾಡ್ಬೇಕಾದ್ರೆ ಇದು ಹಿಂಗ್ ಮಾಡೋಣ, ಇಟ್ ವಿಲ್ ಬಿ ಲೈಕ್ ನಮ್ಮ ಪ್ರೀತಿ ಅವ್ರಿಗೆ ತೋರ್ಸೋ ತರ, ಜಸ್ಟ್ ಆಸ್ ಅ ಸ್ಮಾಲ್ ಟ್ರಿಬ್ಯೂಟ್ ಟು ಸುದೀಪ್ ಅಂಡ್ ಟು ಹಿಸ್ ಫ್ಯಾನ್ಸ್ ಆಲ್ಸೋ. ಹಾಗಾಗಿ ಅದು ಇಂಟೆನ್ಷನಲ್ ಆಗೇ ಮಾಡಿರೋದು. ಬಟ್ ಅದು ಬಹಳ ಬ್ಯೂಟಿಫುಲ್ ಆಗಿ ಬಂದಿದೆ, ಎಕ್ಸಾಕ್ಟ್ ಆಗಿ ಬಂದಿಲ್ಲ, ಬಟ್ ಅದನ್ನ ನೋಡಿದ್ರೆ ಜನಕ್ಕೆ ಅದೇ ನೀವ್ ಹೇಳ್ದಂಗೆ ಅದೇ ನೆನಪಾಗುತ್ತೆ, ಆ ಹುಚ್ಚದು ಅದೇ ಲುಕ್, ಪೋಸ್ಟರ್ ಅಂಡ್ ಎವ್ರಿಥಿಂಗ್. ಸೊ ಇಟ್ ವಾಸ್ ಇಂಟೆನ್ಷನಲ್. ಟ್ರೈಲರ್ ನೋಡೋವರೆಗೂ ಅಥವಾ ವಿಜುವಲ್ ನೋಡೋವರೆಗೂ ಒಂದು ಅನ್ಸಿರ್ಲಿಲ್ಲ. ಆಮೇಲೆ ಕಿಚ್ಚ ಪಚ್ಚ ಅಂಡ್ ಆ ಒಂದು ಚಕಾರ ಇದೆಯಲ್ಲ, ಅದು ಎಷ್ಟು ಚೆನ್ನಾಗಿ ಅದು ಮ್ಯಾಚ್ ಆಯ್ತು. ಮತ್ತೆ ಈ ಪೋಸ್ಟರ್ ಅದು ಇಂಟೆನ್ಷನ್ ಇರಲಿಲ್ಲ, ಅದು ಕೂಡ ಕಾಕತಾಳಿ ಅದು. ಹೌದು, ಕರೆಕ್ಟ್. ಅದ್ರಲ್ಲಿ ಪ್ರಶಾಂತ ಅಂತ ಆಲ್ರೆಡಿ ಹೆಸರಿತ್ತು,
ಅಂಡ್ ಸ್ಕ್ರಿಪ್ಟ್ ಡೆವಲಪ್ ಆಗ್ಬೇಕಾದ್ರೆ ಹಂಗೆ ಹುಡುಗರೆಲ್ಲ ಪಚ್ಚ ಪಚ್ಚ ಅಂತ ಕರೀತಾರೆ, ಇದೇನು ಕಿಚ್ಚ ಅಂಡ್ ಪಚ್ಚ ಅಂತ ಹಂಗ ಆಯ್ತದ ಅಷ್ಟೇ. ಬಸ್ ಜಸ್ಟ್ ಇಂಟೆಂಟ್, ದಟ್ ವಾಸ್ ನಾಟ್ ಇಂಟೆನ್ಷನ್. ಅದು ಪಚ್ಚ ಆಕ್ಚುಲಿ ನಾನು ಸಂಚಿತ್ ಅವ್ರನ್ನ ಮಾತಾಡಿಸ್ಬೇಕು ಅನ್ನೋದು ಇತ್ತು. ಕಾರ್ತಿಕ್ ಅವ್ರಿಗೂ ಕೇಳ್ದೆ, ಇಲ್ಲ ನಮ್ದು ಬೇರೆ ಇದೆ, ಸಿನಿಮಾ ರಿಲೀಸ್ ಆದ್ಮೇಲೆ ಮಾತಾಡ್ಸೋಣ ಅಂತ ಹೇಳಿ. ಸೊ ಸಂಚಿತ್ ಅವರ ಬಗ್ಗೆ ಅಥವಾ ಅವ್ರನ್ನ ಕೇಳುವಂತ ಪ್ರಶ್ನೆಗಳು ಸುಮಾರು ನಿಮ್ಮನ್ನು ಕೇಳುವಂತ ಒಂದು ಪರಿಸ್ಥಿತಿ ಇದು. ಒಂದಷ್ಟು ಕ್ಯೂರಿಯಾಸಿಟಿ ಇದು ನನಗೆ. ಸೊ ಹಂಗಾಗಿ ಒಂದಷ್ಟು ಪ್ರಶ್ನೆಗಳು ನಿಮ್ಗೆ ಬೇಸಿಕಲಿ. ಅವನ್ ತರನೇ ಟ್ರೈ ಮಾಡ್ತೇನೆ. ಅವ್ನ್ ಬಹಳ ಚಿಕ್ಕದಾಗಿ ನೀವು ಜಾಸ್ತಿ ಮಾತಾಡಲ್ಲ. ನೀವು ಮದ್ವೆ ಆದಾಗ ಮನೆಗ್ ಬಂದಾಗ ಸಂಚಿತ್ ಹೇಗಿದ್ರು? ಎಷ್ಟು ಮಗು ಇದ್ರು ಅವ್ರು? ಅವನು 4 ವರ್ಷದ ಮಗು. 4 ವರ್ಷದ ಮಗು. ವೆರಿ ಸೈಲೆಂಟ್, ಈಗ್ಲೂ ಹಂಗೆ ಇದಾನೆ. ಅವನ ಒಳಗಿನ ಫೀಲಿಂಗ್ಸ್, ಅವ್ನ್ ಏನು ಥಿಂಕ್ ಮಾಡ್ತಿದ್ದಾನೆ ಬಹಳ ಕಷ್ಟ ಯಾರಿಗೂ ಹೇಳಕ್ಕೆ. ಎಕ್ಸ್ಪ್ರೆಷನ್ಸ್ ತೋರ್ಸಲ್ಲ, ಅವ್ನು ತುಂಬಾ ಖುಷಿನೂ ಪಡಲ್ಲ, ತುಂಬಾ ದುಃಖನೂ ಪಡಲ್ಲ. ವೆರಿ ಕಾಮ್ ಅಂಡ್ ಕಂಪೋಸ್ಡ್ ಆಗಿರ್ತಾನೆ. ಅಂಡ್ ಮ್ಯಾನ್ ಆಫ್ ಫ್ಯೂ ವರ್ಡ್ಸ್, ಡಸಂಟ್ ಸ್ಪೀಕ್ ಟು ಮಚ್, ಬಟ್ ಸೋ ಇಂಟೆನ್ಸ್ ಅಟ್ ದ ಸೇಮ್ ಟೈಮ್. ವೆರಿ ವೆರಿ ಇಮೋಷನಲ್ ಅಟ್ ದ ಸೇಮ್ ಟೈಮ್. ಆಲ್ದೋ ಅವ್ನು ಎಕ್ಸ್ಪ್ರೆಸ್ ಮಾಡಿಲ್ಲ ಅಂದ್ರೂ ನಮ್ಗದು ಗೊತ್ತಾಗುತ್ತೆ. Somehow he will express through his eyes. And so loving. ಅಂದ್ರೆ ದೀಪು ಮಾಮ ಎಲ್ಲ ಕಡೆ ದೀಪು ಹತ್ರನೇ, ದೀಪು ಹಿಂದೆನೆ ಓಡಾಡ್ತಾ ಇದ್ದ. ನನ್ಗೆ ಈಗ್ಲೂ ನೆನಪಿದೆ, ಅವ್ರು ನನ್ನ ಆಫೀಸ್ ಹತ್ರ ಬಂದಿದ್ರು ಅವನ್ನ ಕರ್ಕೊಂಡ್ ಬಂದಾಗ. ನನ್ ಫಸ್ಟ್ ಮೀಟಿಂಗ್ ಸಂಚಿತ್ದು, ವೆನ್ ವಿ ವರ್ ನಾಟ್ ಯೆಟ್ ಮ್ಯಾರಿಡ್, ಎಂಗೇಜ್ಮೆಂಟ್ ಆಗಿದ್ದಷ್ಟೇ. ಬಾ ಅತ್ತೆನ್ ತೋರಿಸ್ತೀನಿ ನಿಂಗೆ ಅಂತ ಕರ್ಕೊಂಡ್ ಬಂದ್ರು. ಚಬ್ಬಿ ಫೆಲೋ, ಸ್ಮಾಲ್ ಬಾಯ್, ಹಿಂಗ್ ನೋಡ್ತಾನೆ ಇದ್ದ ನನ್ನ. ಅತ್ತೆ ಇಷ್ಟ ಆದ್ರ ನಿನ್ಗೆ ಅಂತ ಕೇಳಿದೆ. ಬೇಡ ಅಂತಂದ. ಡೋಂಟ್ ಮ್ಯಾರಿ ಹರ್ ಅಂದ. ಬೇಡ ದೀಪು, ಅವನಿಗೊಂಥರ ದೀಪು ಮಾಮನ್ ಬಿಟ್ಕೊಡ್ತಾ ಇದೀನಲ್ಲ ಅಂತ ಒಂದು ದುಃಖ ಆಯ್ತಾ. ವೆರಿ ಪೊಸೆಸಿವ್. ಆಮೇಲೆ ಆಲ್ಮೋಸ್ಟ್ 1.5 ವರ್ಷ ತಗೊಂಡ ನನ್ನ ಹತ್ರ ಮಾತಾಡಕ್ಕೆ. ವೆರಿ ಕ್ವಾಯಟ್ ಮಾತಾಡ್ಸೋನು, ಬಟ್ ಹೆಚ್ಚಿಗೆ ಇದೆಲ್ಲ ಇಲ್ಲ. ಬಟ್ ನನ್ಗ ಯಾವಾಗ ಅನ್ಸ್ತು ನಾನು ಅವನಿಗೇನೋ ಇಂಪ್ಯಾಕ್ಟ್ ಮಾಡಿದೀನಿ ಅಂತಂದ್ರೆ, ಒಂದು 2.5 years ಆಫ್ಟರ್ ಮ್ಯಾರೇಜ್ ಆಗಿರ್ಬೋದು. ನಾನು ಸುದೀಪ್ ಅವರು ಲಂಡನ್ ಹೋಗಿದ್ವಿ, ಒಂದು 15 days ಶೂಟಿಂಗ್ ಇತ್ತು ಅವರಿಗೆ. ನಾನು ಹೋಗಿದ್ವಿ ರಜೆ ಅಂತ. ವಾಪಸ್ ಬಂದ್ವಿ, ಗಾಡಿಯಿಂದ ಇಳಿದ್ವಿ. ಅವ್ರು ಆ ಕಡೆಯಿಂದ ಇಳಿದ್ರು, ನಾನು ಈ ಕಡೆಯಿಂದ ಇಳಿದೆ. ಅವನು ಸಂಚಿತ್ ಕಾಯ್ತಾ ಇದ್ದಾನೆ ಬಾಗ್ಲತ್ರ ನಮಗೆ. ಅವ್ನು ಇಳಿತಿದಂಗೆ ದೀಪು ಹಿಂಗ್ ಮಾಡಿದ್ರು, ಅವ್ನು ಓಡ್ ಬರ್ತಾನೆ ಅಂತ. ಅವ್ನು ಓಡ್ ಬಂದ್ ನನ್ನ ಹತ್ರನೇ ಓಡ್ ಬಂದಿದ್ ಫಸ್ಟ್. ದೀಪು ಹತ್ರ ಹೋಗಿಲ್ಲ, ಓಡ್ ಬಂದ್ ತಪ್ಕೊಂಡ. ಅತ್ತೆ ಐ ಮಿಸ್ಡ್ ಯು, ಎಲ್ಲಿದ್ರಿ ಅಂತ, ಇಷ್ಟ ದಿನ ಆಯ್ತು ನೋಡಿ ಅಂತ. ಅವತ್ ನಂಗೆ ಅನ್ಸ್ತು, ಓಕೆ ಐ ಹ್ಯಾವ್ ಮೇಡ್ ಸಮ್ ಇಂಪ್ಯಾಕ್ಟ್, ಅವ್ನು ನನ್ನ ಇಷ್ಟ ಪಡ್ತಿದ್ದಾನೆ ಈಗ ಅಂತ. ಅವಾಗಿಂದ ವಿ ಹ್ಯಾವ್ ಬಿನ್ ಲೈಕ್ ಫ್ರೆಂಡ್ಸ್. ಅವ್ನು ಎಲ್ಲವೂ ನನ್ನ ಹತ್ರ ಶೇರ್ ಮಾಡ್ತಾನೆ. ಅಂದ್ರೆ ಎಷ್ಟು ಬೇಕೋ ಅಷ್ಟೇ. ಬಟ್ he can express himself to me ಅಂತ ನಂಗೆ ಅನ್ಸುತ್ತೆ. So that it's like a mother-son bond only. There's nothing more than that. ಅಂದ್ರೆ ಯೂಶಲಿ ಈ ಸೋದರ ಮಾವನ ಗುಣಗಳು ಅವರ ತಂಗಿ ಮಕ್ಕಳಲ್ಲಿ, ಅಕ್ಕನ ಮಕ್ಕಳಲ್ಲಿ ಬರೋದು ಸಹಜ. ಯಾವಾಗ್ಲೂ ತುಂಬಾ ಸಿಮಿಲಾರಿಟೀಸ್ ಇರುತ್ತೆ ಅಂತ ಹೇಳ್ತಾರೆ. ಅಫ್ಕೋರ್ಸ್ ಅದು ಆ ಲುಕ್ಕಲ್ಲೇ ಇದೆ. ಅದು ಬಿಟ್ಟು ಆ ಗುಣಗಳು, ನೀವು ಸುದೀಪ್ ಅವನು ನೋಡಿದೀರಾ, ಮತ್ತೆ ಈ ಮಗುನು ನೋಡಿದೀರಾ. ಸೊ ನೀವು ಕಂಡಂತಹ ಒಂದು ಗುಣಲಕ್ಷಣ, ಸಿಮಿಲಾರಿಟೀಸ್ ಲೈಕ್ ಅದೇ one is deeply passionate about what they do. Both of them are. ಈಗ ಇಂಥದ್ದೊಂದು ನನಗೆ ಇಷ್ಟ ಇದೆ, ಇದನ್ನ ಮಾಡ್ಬೇಕು ಅಂದ್ರೆ 24/7 ಅದ್ರ ಬಗ್ಗೆ ಗಮನ, ಅದ್ರ ಬಗ್ಗೆ ಜಪ, ಅದ್ರ ಹಿಂದೆನೆ ಬಿದ್ದಿರ್ತಾರೆ. ಸೊ he very very hard working. ಸಂಚಿತ್ತು ಅಷ್ಟೇ. ಅಂಡ್ ವೆರಿ ಸಿಂಪಲ್ ಹ್ಯೂಮನ್ ಬೀಯಿಂಗ್ಸ್. ವೆರಿ ವೆರಿ ಸಿಂಪಲ್. ನೀವು ಏನೇ ಕೊಡದೇ ಇರಿ, ಆ ಸಿಚುವೇಶನ್ಗೆ ಹೆಂಗ್ ಬೇಕೋ ಅವ್ರು ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ದೇ ವಿಲ್ ಅಡ್ಯಾಪ್ಟ್ themselves to that. So these are the 3 things. Of course, the base voice, I don't have to tell you. The height, I don't have to. Physical aspects alde. I think that's the only similarity. Difference is that I think he's very quiet compared to Deepu. Deepu ಅಂದ್ರೆ ತುಂಬಾ ತರಲೆ ಮಾಡ್ತಾರೆ ಮನೇಲಿ. ಯಾರಾದ್ರೂ ತಮಾಷೆ ಮಾಡ್ಕೊಂಡು ಇವರೆಲ್ಲ they've all been victim to all his pranks. He's not a prankster. He's a quiet chap. ಅಂದ್ರೆ ಸಿನಿಮಾ ಅನ್ನೋದು ಅಥವಾ ಮನೇಲಿ ಮಾಮ ಇಷ್ಟು ದೊಡ್ಡ ಸ್ಟಾರು, ಮನೇಲಿ ಡೈಲಿ ಆ ವಾತಾವರಣ ಇರೋದು, ಚಿಕ್ಕಂದಿನಲ್ಲಿ ಸಿನಿಮಾನೇ ಆಸಕ್ತಿ ಏನಾದ್ರು ಅವಾಗಿಂದನೇ ಹುಟ್ಟಿತ್ತಾ ಅಥವಾ ಯಾವಾಗ ಟುವರ್ಡ್ ಸಿನಿಮಾ ಇಂಟ್ರೆಸ್ಟ್ ತೋರಿಸಿದ್ದು ಸಂಚಿತ್ ಅಂತ? ಸೊ ಚಿಕ್ಕಂದ್ರಿಂದ ಈ ವಾತಾವರಣದಲ್ಲಿ ಬೆಳೆದು ಅವನಿಗೆ ಫೋಟೋಗ್ರಫಿಯಲ್ಲಿ ತುಂಬಾ ಆಸಕ್ತಿ ಇತ್ತು ಇನ್ ಸ್ಕೂಲ್.
ತುಂಬಾ ಚೆನ್ನಾಗಿ ಫೋಟೋಗ್ರಾಫ್ಸ್ ತೆಗಿತಿದ್ದ. ನಾವೆಲ್ಲಾರ ಅವನ್ನೇ ಕರಿತಿದ್ವಿ, ಏನಾರ ಫ್ಯಾಮಿಲಿ ಫಂಕ್ಷನ್ ಇದೆ ಸಂಜೆ ಫೋಟೋ ತೆಗಿಯೋದು. ಸೊ ಅದನ್ನ ತುಂಬಾ ಚೆನ್ನಾಗಿ ಕಲ್ತಿ ಆಮೇಲೆ ಸಿನಿಮಾಟೋಗ್ರಫಿ, ಡೈರೆಕ್ಷನ್, ಅವನಿಗೆಲ್ಲ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅಲ್ಲಿ ತುಂಬಾ ಆಸಕ್ತಿ. ಹಾಗಾಗಿ 12th ಆದ್ಮೇಲೆ ಬಂದ್ ಹೇಳ್ದ ದೀಪಮ್ಮ, ನನ್ಗೆ ಇದ್ರಲ್ಲೇ ಇಂಟ್ರೆಸ್ಟ್ ಇದೆ, ಐ ವಿಲ್ ಗೆಟ್ ಇನ್ ಟು ಫಿಲ್ಮ್ ಮೇಕಿಂಗ್ ಅಂತ. He went to New York, he did some course and everything, and he got back. And so ninge idralle interest idre, then you continue in this. There was absolutely no doubt about whatever you want to do. We always encourage our children to do that, to follow their hearts. So hagagi he started with assistant direction. ಬೇರೆ ಬೇರೆ ಡೈರೆಕ್ಟರ್ಸ್ ಒಟ್ಟಿಗೂ ಕೆಲಸ ಮಾಡಿದ್ದಾರೆ. ಅಂಡ್ ಹಿ ವಾಸ್ ಅಸಿಸ್ಟಿಂಗ್ ಅಟ್ ಮಾಣಿಕ್ಯ, ದೀಪು ಒಟ್ಟಿಗೆ ಹೌದೌದು. ಅಸಿಸ್ಟ್ ಮಾಡ್ತಾ ಇದ್ರು. ಅಲ್ಲಿ ಹಿ ಯೂಸ್ ಟು ಫಿಲ್ ಇನ್ ಫಾರ್ ದೀಪು. ಬೈ ದೆನ್ ಬೆಳೆದು ಹೀಸ್ ಕಮ್ ಟು ದ ಸೇಮ್ ಹೈಟ್ ಅಲ್ಲ. ಸೊ ಕ್ಯಾಮೆರಾ ಪ್ಲೇಸ್ಮೆಂಟ್ಗೆ, ಫ್ರೇಮಿಗೆಲ್ಲ ಮಾಡ್ಬೇಕಾದ್ರೆ ಅವನ್ನ ನಿಲ್ಸ್ತಾ ಇದ್ರು, ಅಲ್ಲಿ ನಿಂತ್ಕೋಪ. ಸೊ ಥ್ರೂ ದಟ್ ಲೆನ್ಸ್ ನಮ್ ಶೇಖರ್ ಚಂದ್ರ ಅವರಾಗ್ಲಿ, ಸುದೀಪ್ ಅವರಾಗ್ಲಿ ನೋಡಿದಾಗ ಎಷ್ಟು ಚೆನ್ನಾಗಿ ಕಾಣ್ತಾನೆ ಅವನು, ವೈ ಡೋಂಟ್ ಯು ಟ್ರೈ ಆಕ್ಟಿಂಗ್. ಸೊ ಅದ್ರ ಬಗ್ಗೆ ಅವ್ನ್ ಹೆಚ್ಚಿಗೆ ಏನು ಎಕ್ಸೈಟ್ ಆಗಿಲ್ಲ, ನೋಡ್ತೀನಿ ಅಂತಾನೆ ಇದ್ದ. ಸೊ ಮಾಣಿಕ್ಯ ಆಗಿ ಈಗೇನು 10-12 ವರ್ಷ ಆಗಿಲ್ವಾ. ಸೊ ಹಿ ಫೈನಲಿ ಕೇಮ್ ಅಪ್ ವೆರಿ ರೀಸೆಂಟ್ಲಿ, ಜಿಮ್ಮಿ ಟೈಮಲ್ಲಿ ಬಂದು ಹೇಳ್ದ, ಐ ಥಿಂಕ್ ಐ ವಿಲ್ ಡೂ ಬೋತ್ ಅಂತ. ಹಂಗಾಗಿ ಜರ್ನಿ ಸ್ಟಾರ್ಟ್. ಅಂದ್ರೆ ಕಾರ್ತಿಕ್, ಅಂದ್ರೆ ನೀವುಗಳೆಲ್ಲ ಅಷ್ಟು ಈಸಿಯಾಗಿ ಒಪ್ಪಲ್ಲ ತಗೊಳ್ಳೋ. ಅಂದ್ರೆ ಒಂದು ಟ್ಯಾಲೆಂಟ್ ಆಗ್ಲಿ ಅಥವಾ ಕಂಟೆಂಟ್ ಆಗ್ಲಿ, ಅದು ಪ್ರೂವ್ ಆಗ್ಬೇಕು. ಆಮೇಲೆ ಈಗ ಸುದೀಪ್ ಅವರು ಅಕ್ಕನ ಮಗ, ಆ ಮನೆಯಿಂದ ಬಂದಂತ ಹುಡುಗ, ಆ ಒಂದು ಕಾರಣಕ್ಕೆ ಅಂತೂ ನೀವು 100% ಒಪ್ಪಿರಲ್ಲ. ಸೊ ಜಿಮ್ಮಿಲಿ ಒಂದು ಗ್ಲಿಮ್ಸು, ಜಿಮ್ಮಿ ಅವರೇ ಡೈರೆಕ್ಟ್ ಮಾಡಬೇಕು ಅಂತ ಹೊರಟಿದ್ದಂಥ ಒಂದು ಗ್ಲಿಮ್ಸು ತುಂಬ ದೊಡ್ಡ ಇಂಪ್ಯಾಕ್ಟ್ ಮಾಡ್ತು. ಅಂದರೆ ಎಲ್ಲರೂ ಹಿಂಗೆ ತಿರುಗಿ ನೋಡಿದ್ರು, ಏನಪ್ಪ ಇದು, ಈ ಥರದ್ದೊಂದು ಟ್ಯಾಲೆಂಟು. ಅಂದರೆ ಯೂಶಲಿ ಈ ಸೆಲೆಬ್ರಿಟಿ ಅಥವಾ ಸ್ಟಾರ್ ಮನೆ ಮಕ್ಕಳು ಅಂತ ಅಂದಾಗ, ಅವ್ರ ಕೆಲ್ಸಕ್ಕೆ ಬಂದಾಗ ಯಾವಾಗಲೂ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇವರು ಇದನ್ನ ಮಾಡಲೇಬೇಕು, ಇದು ಹಿಂಗೆ ಮಾಡಬೇಕು ಅನ್ನೋದೊಂದು ಆಡಿಯನ್ಸಲ್ಲಿ, ಅವ್ರ ಫ್ಯಾನ್ಸಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಅದು ಆಬ್ವಿಯಸ್ಲಿ ಕ್ರಿಯೇಟ್ ಆಗುತ್ತೆ. ಆ ಥರದ್ದು ಕ್ರಿಯೇಷನಲ್ಲಿ ಅಂದರೆ ಒಂದು ಪ್ರೆಷರ್ ಅಂತ ಕ್ರಿಯೇಟ್ ಆಗುತ್ತೆ ಆ ಮನೆಯಿಂದ ಬಂದಂಥ ಮಕ್ಕಳಿಗೆ. ಸೊ ನೀವು ಕಂಡಂತೆ ಸಂಚಿತ್ಗೆ ಆ ಥರದೊಂದು ಪ್ರೆಷರು, ಆ ಥರದೊಂದು ಥಾಟ್ಸು ಹೇಗಿತ್ತು ಅಂತ? ಸಂಚಿತ್ ಒಂದು ಸರ್ವ್ ಏನ್ ಮಾಡಿದ್ರು, ಒಂದು ಫಸ್ಟ್ ಡೇ ಇಂದನು ಅಕ್ಕಂಗೊಂದು ನನ್ಗೆ ಯೋಗಿಗೆ ಹೇಳಿದ್ ಒಂದು, ಟ್ರೀಟ್ ಹಿಮ್ ಲೈಕ್ ಅ ನ್ಯೂ ಕಮರ್. ಅಂದ್ರೆ ಅವನ್ನೆಲ್ಲರೂ ಪಡ್ಕೊಂಡು ಬರ್ಬೇಕು. ಹೌದು, ನಮ್ಮ ಮನೆಯಿಂದ ಬಂದಿದ್ರು ಅವನ್ಗೆ ಎಲ್ಲ ಪಡ್ಕೊಂಡು ಬರ್ಬೇಕು, ಅವನೇ ಪಡ್ಕೋಬೇಕು ಅನ್ನೋದು ಒಂದು ಕಿವಿ ಮಾತು ಹೇಳಿದ್ರು ನಮ್ಗೆ. ಅವನು ಅಷ್ಟೇ, ಅದಿಲ್ಲದೆ ನಾನು ಹೀಗೆ ಇರಬೇಕು ಹಂಗೆ ಇರಬೇಕು ಅಂತ ಏನಿಲ್ಲ. ಕ್ಯಾರೆಕ್ಟರ್ ಸೂಟ್ ಆಯ್ತು ನಮ್ಗೆ ಅನ್ಕೊಂಡಾಗ, ಸಿನಿಮಾ ಅವನಿಗೂ ಕತೆ ಇಷ್ಟ ಆಯ್ತು, ಮೇಡಮ್ಗೆ ಇಷ್ಟ ಆಯ್ತು, ಸರ್ಗೆ ಇಷ್ಟ ಆಯ್ತು, ಪಿಕ್ಚರ್ ಸ್ಟಾರ್ಟ್ ಆಯ್ತು. ಬಟ್ ಈ ವಾಸ್ ಆಲ್ವೇಸ್ ಲೈಕ್, ಸರ್ ನಾನು ಏನು ಮಾಡಬೇಕು. ಇವತ್ತುವರೆಗೂ ಅಷ್ಟೇ ಗ್ರೌಂಡೆಡ್, ಅದು ರಿಯಲ್ ಲೈಫಲ್ಲೂ ಅಷ್ಟೇ ತುಂಬ ಗ್ರೌಂಡೆಡ್. ನಾನು ಒಂದು ಇದಲ್ಲೂ ಹೂ ಸಂಚಿತ್ ಅನ್ನೋದಲ್ಲೂ ಹೇಳಿದ್ದೆ, ಭಾಳ ಹಂಬಲ್, ಭಾಳ ಗ್ರೌಂಡೆಡ್, ತುಂಬ ಕಮ್ಮಿ ಮಾತಾಡ್ತಾನೆ. ಬಟ್ ಪ್ರೆಷರ್ ಎಸ್, ಅದೊಂದು ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ. ಫ್ಯಾನ್ಸು ಏನು ಅನ್ಕೋತಾರೆ ನಾನು ಆ ಮನೆಯಿಂದ ಬಂದಾಗ. ಬಟ್ ಈಗ ನಾವು ಟ್ರೈಲರ್ ರೆಸ್ಪಾನ್ಸ್ ನೋಡ್ತಿದ್ರೆ ಅಥವಾ ಎಲ್ಲ ನೋಡ್ತಿದ್ರೆ, ಎಲ್ಲೋ ಒಂದು ಕಡೆ ಫ್ಯಾನ್ಸ್ಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅದನ್ನೆಲ್ಲ ಇವನು ಸಂಚಿತ್ ಬರ್ತಾರವಾಗ ಅದನ್ನ ಮೀಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅಂದ್ರೆ ಬೇಸಿಕ್ಲಿ ಇನ್ನು ಫುಲ್ ಸಿನಿಮಾ ನೋಡ್ಬೋದು, ವಾಯ್ಸ್ ಆಗಿರಲಿ, ಆಕ್ಟಿಂಗ್ ಆಗಲಿ, ತುಂಬಾ ಪ್ರಶಂಸೆ ನಮಗೆ ಟ್ರೈಲರ್ ಅಲ್ಲಿ ಬಂದಿದ್ದೆ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಫಸ್ಟ್. ಆಮೇಲೆ ಕಂಟೆಂಟ್ ಹೊಸ ಇದಲ್ಲಿ ತುಂಬಾ ಇತ್ತೀಚೆಗೆ ಬಂದಿದ್ದಲ್ಲಿ ಇಷ್ಟು ಚೆನ್ನಾಗಿ ಮಾಡ್ತಾರೆ, ನಾವು ಅನ್ಕೊಂಡಿರ್ಲಿಲ್ಲ ಅಂತೆಲ್ಲ ಎಷ್ಟೊಂದು ಜನ ಹೇಳಿದ್ರು. ಸೊ ಅದೊಂಥರ ಅವನಿಗೂ ಒಂದು ಸ್ವಲ್ಪ ರಿಲೀವ್ ಆಗಿರುತ್ತೆ. ಪ್ರೆಷರ್ ಇದ್ದೇ ಇರತ್ತಲ್ವ, ಅವರು ಸಾಧಿಸಿರೋದು ಕಮ್ಮಿ ಅಲ್ಲ ಸುದೀಪ್ ಸರ್. ನೀವು ಎಷ್ಟು ವೇರಿಡ್ ಪರ್ಫಾರ್ಮೆನ್ಸಸ್, ಫಸ್ಟ್ ಇಂದಲ್ಲಿ ವರ್ಸಟೈಲ್, ಸ್ಪರ್ಶ ಆಗಿರಲಿ, ಹುಚ್ಚ ಆಗಿರಲಿ, ವಾಲಿ ಆಗಿರಲಿ, ಆ ಟೈಮಲ್ಲೇ ಡಬಲ್ ಆಕ್ಟಿಂಗು, ಅದ್ರಲ್ಲಿ ಒಂದು ಮೂಗನ್ ರೋಲು. ಸೊ ಎಷ್ಟು ಈಗ ರೆಫರೆನ್ಸ್ ಇಟ್ಕೊಂಡು ಎಷ್ಟು ಜನ ಇದು ಮಾಡ್ತಾರೆ, ಒಂದು ಇಮ್ಯಾಜಿನರಿ ಫ್ಲೈ ಜೊತೆ ಮಾಡ್ಬೇಕಾದ್ರೆ. ಸೊ ಆಬ್ವಿಯಸ್ಲಿ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಬಟ್ ಅವ್ನು ಹೇಗೆ ಬ್ಯಾಲೆನ್ಸ್ ಮಾಡಿದೆ ಅಂತಂದ್ರೆ ತುಂಬ ಕಾಮಾಗೆ ತಗೊಂಡ ಸಿನಿಮಾ. ಎಲ್ಲೂ ಇದನ್ನ ಏನಂತಾರೆ, ಒಂದು ಪ್ರೆಷರ್ ಇಂದ ಒಂದು ಸ್ವಲ್ಪ ಬೇರೆ ಥರ ರಿಯಾಕ್ಟ್ ಆಗೋದು ಏನು ಇರಲಿಲ್ಲ. ಹಿಮ್ಸೆಲ್ಫ್ ಅದೊಂದಿತ್ತು. ಅದು ಫಸ್ಟ್ ಇಂದನು ಅದು ಬೆಳೆದು ಬಂದಿರೋದು ವಾತಾವರಣ. ಅವ್ನು ಏನು ಅನ್ನೋದನ್ನ ಅವ್ರು ಫಸ್ಟ್ ಇಂದನು ಬೆಳೆಸ್ ಮಾಡೋರು. ನೀನೇ ತಗೋಬೇಕು, ನೀನೇ ಮಾಡ್ಕೋಬೇಕು. ಎಸ್, ನಿಮ್ಗೊಂದು ಸಿನಿಮಾ ಸಿಗ್ಬೋದು, ಬಟ್ ಆ ಸಿನಿಮಾದಲ್ಲಿ ನೀನು ಪರ್ಫಾರ್ಮ್ ಮಾಡಿದ್ರೆ ಮಾತ್ರ ನಿಂಗೆ ಸಿಗೋದು. ಆ ಪ್ರೆಷರ್ ಇದ್ದೇ ಇರೋದಲ್ಲ ಸರ್, ಯಾರಿಗೆ ಆಗಿದ್ರು ಆ ಪ್ರೆಷರ್ ಇದ್ದೇ ಇರುತ್ತೆ. ಬಟ್ ಐ ಥಿಂಕ್ ಅದನ್ನ ಇವತ್ತೆಲ್ಲ ನೋಡಿದ್ರೆ ಅದಕ್ಕೆ ಮೀಟ್ ಆಗೋನೆ ಅನ್ನೋದು ಒಂದು ಇದಿರುತ್ತೆ. ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಆಗುತ್ತೆ. ಅಂದ್ರೆ ಮನೇಲಿ ಈಗ
ಒಬ್ರು ಕೆರಿಯರ್ ಇಷ್ಟು ದೊಡ್ಡ ಸ್ಟಾರ್ ಆಗಿದ್ದಾರೆ ಅಂಡ್ ಅದರಿಂದ ಆಚೆಗೂ ಕೂಡ ಎಲ್ಲ ಏರುಪೇರು ನೋಡಿರ್ತಾರೆ ಕೆರಿಯರ್ ಅಂತ ಬಂದಾಗ, ಸಿನಿಮಾಗಳಂತ ಬಂದಾಗ. ಸೊ ಈ ತರದನ್ನೆಲ್ಲ ಮನೆಯವರು ನೋಡಿರ್ತಾರೆ, ಅಜ್ಜಿ ತಾತ, ತುಂಬಾ ಪ್ರೀತಿಯ ಮೊಮ್ಮಗ. ಸೊ ಕೆರಿಯರ್ ಅಂತ ಇದನ್ನ ಆಯ್ಕೆ ಮಾಡ್ಕೊಂಡಾಗ ಒಂದಷ್ಟು ಕ್ವಶನ್ಸ್ ಬರ್ಲಿಲ್ವಾ ಅಂತ? ಏನು ಇಲ್ಲ, ಎಲ್ಲ ಬಹಳ ಖುಷಿ ಪಟ್ರು. ಚಲೋ ಇನ್ನೊಬ್ರು ಬಂದಿದ್ದಾರೆ ಅಂತ. ಎಸ್ಪೆಷಲಿ ಮೈ ಮದರ್ ಇನ್ ಲಾ, ತುಂಬಾ ಪ್ರೀತಿಯ ಮೊಮ್ಮಗ ಅವರು. ತುಂಬಾ ಆಸೆ ಇಟ್ಕೊಂಡಿದ್ರು, ಬೇಗ ಸ್ಟಾರ್ಟ್ ಮಾಡಪ್ಪ, ಬೇಗ ಸ್ಟಾರ್ಟ್. ಅದೊಂದು ಕೊರತೆ ನಮ್ಮಲ್ಲಿ ಇವತ್ತು ಬಹಳ ಇದೆ. ಅವರು ಒಂದು ಇರ್ಬೇಕಿತ್ತು. ಎಷ್ಟು ಖುಷಿ ಪಟ್ಟಿದ್ರು. ತುಂಬಾನೇ ಆಸೆ ಅವರಿಗೆ ಸಂಚಿತ. ಎಲ್ಲ ಮೊಮ್ಮಕ್ಳು ಅಷ್ಟೇ. ಬಟ್ ಇವನು ಒಟ್ಟೊಟ್ಟಿಗೆ ಇದ್ನಲ್ಲ, ಇವನ್ ಮೇಲೆ ಸ್ವಲ್ಪ ಹೆಚ್ಚಿನ ಪ್ರೀತಿ ಎಲ್ಲರಿಗೂ. ಒಂದು ಏನು ಅಂದ್ರೆ ಏನು ಕತೆ ಓಕೆ ಮಾಡಿ ಸರ್ರು ಮತ್ತೆ ಇವರು ಫಸ್ಟ್ ಮೇಲ್ಗಡೆ 3rd floor ಇಂದ ಕೆಳಗಡೆ ಬಂದಾಗ ಸರ್ರು ಮತ್ತೆ ಅಮ್ಮ ಇವರು ಅವರ ಗ್ರ್ಯಾಂಡ್ ಮದರ್ ಅಲ್ಲಿ ಆಚೆ ಕೂತಿದ್ರು. ಅವಾಗ ಹೋಗ್ಬಿಟ್ಟು ಮೇಡಮ್ ಸರ್ ಆಯ್ತು ಕತೆ ಅಮ್ಮ ಅಂತ ಅಂದ್ಬಿಟ್ಟು ನಾವು ಹೋಗ್ತೀವಿ, ಬೇಗ ಶುರು ಮಾಡಿ ಅಂದ್ರು. ಸೊ ಆ ಆಶೀರ್ವಾದ ಇತ್ತು ಸಿನಿಮಾ. ಅದನ್ನ ನಾನು ಮತ್ತೆ ಯೋಗಿ ಇಬ್ರೆ, ಇನ್ಯಾರು ಇರ್ಲಿಲ್ಲ ಕೆಳಗಡೆ ಹೋದಾಗ. ಆಯ್ತು ಕತೆ ಸರ್ ಒಪ್ಕೊಂಡಿದ್ದಾರೆ ಅಂತ ಹೇಳಿ. ಸೊ ಅದು ಅವ್ರು ಹೇಳ್ದಂಗೆ ಬಹಳ ಆಸೆ ಅವ್ರ ಮೇಲೆ. ಅವಾಗ ಸಂಚಿಗೆ ಬೇಗ ಸ್ಟಾರ್ಟ್ ಮಾಡಿ, ಬೇಗ ಮಾಡೋಣ ಅಂತ ಇತ್ತು. ಅವ್ರು ಕೊಟ್ಟರು ಆಶೀರ್ವಾದ. ಅದಾಗಿ ಸ್ವಲ್ಪ ಹೋಗೋಕ್ಕೂ ಸ್ವಲ್ಪ ದಿನ ಮುಂಚೆ ಇದಾಗಿತ್ತು. ಅದೊಂದು ಇತ್ತು. ಆತ ಯಾವುದೇ ತರ ಅಡಚಣೆಗಳು ಅಥವಾ ಯಾರಿಗೂ ಆತರ ಬೇಸರ ಏನೂ ಆಗಿಲ್ಲ. ಖುಷಿ ಪಟ್ರು. ಮಕ್ಳು ಅವ್ರವ್ರ ದಾರಿ ಅವ್ರವ್ರು ಹುಡ್ಕೊಂಡು ಅದ್ರಲ್ಲಿ ಬೆಳೆದ್ರೆ ಎಂತ ಖುಷಿ ಅಲ್ವಾ? ನಮ್ಗೂ ಅಷ್ಟೇ, ಅವ್ರಿಗೂ ಅಷ್ಟೇ. ಈಗ ನಾವು ಹಿಂಗೆ ಆಗ್ಬೇಕು, ನಮ್ಮಪ್ಪ ಇಂಜಿನಿಯರ್, ನಾವು ಇಂಜಿನಿಯರ್, ಆ ಜನರೇಷನ್ ಇಂದ ಬಂದವ್ರು ನಾವು. ನಮಗ್ ಬೇಕಿತ್ತು ಆ ಫ್ರೀಡಮ್, ಇಲ್ಲ ನಮಗೆ ಇದ್ರಲ್ಲಿ ಇದೆ. ಬಟ್ ಇವತ್ತು ಅವೇರ್ನೆಸ್ ಜಾಸ್ತಿ ಇದೆ. ಯಾವ ತರದಲ್ಲಿ ನಾವು ಕರಿಯರ್ ಮಾಡ್ಕೋಬಹುದು. 10 years ಬ್ಯಾಕ್ ನಾವು ಅನ್ಕೊಂಡೇ ಇರ್ಲಿಲ್ಲ. ಈಗ ಜಸ್ಟ್ ಆಸ್ ಅ ಪಾಡ್ಕಾಸ್ಟರ್ whether you can make a living with that. Alva, how many people you can influence today because of social media. We never thought of it as a career then. So that when these options are so wide, ಅವ್ರು ಏನ್ ಅದ್ರಲ್ಲಿ ಒಬ್ಬೊಬ್ರು ಒಂದೊಂದು ಟ್ಯಾಲೆಂಟ್ ಇಟ್ಕೊಂಡ್ ಬರ್ತಾರಲ್ಲ, ಅದನ್ನ ಬೆಳೆಸ್ಕೊಂಡು ಹೋದ್ರೇನೆ ಚೆನ್ನಾಗಿ ಇರುತ್ತಲ್ಲ. ನಿಮಗೆ ಅಂದ್ರೆ ಇಂಡಸ್ಟ್ರಿ ತುಂಬಾ ಫೀಮೇಲ್ ಪ್ರೊಡ್ಯೂಸರ್ಸ್, ಎಸ್ಪೆಷಲಿ ಸ್ಟಾರ್ ಮನೆಗಳಿಂದ ಇರುವಂತ ತುಂಬಾ ಜನ ಪ್ರೊಡ್ಯೂಸರ್ಸ್ ಇದ್ದಾರೆ. ಸೊ ನೀವೇ ಪ್ರೊಡಕ್ಷನ್ ಮಾಡ್ಬೇಕು ಅಂದಾಗ, ನಿಮ್ಮ ಮನೆ ಮಗನ ಇಂಟ್ರೊಡ್ಯೂಸ್ ಮಾಡಿದಾಗ, ಇಂಡಸ್ಟ್ರಿನ ನೀವು ನೋಡಿದ ರೀತಿ, ಇಂಡಸ್ಟ್ರಿಯಲ್ಲಿ ಏನೇ ಪರಿಚಯ ಇದ್ರು ಓಕೆ, ಮನೇಲಿ ಏನೇ ವಾತಾವರಣ ಇದ್ರು, ನೀವೊಂದು ಗೋತ್ರೂ ಮಾಡಿದ್ರಲ್ಲ ಜರ್ನಿ, ಮ್ಯಾಂಗೋ ಪಚ್ಚ ಪ್ರೊಡಕ್ಷನ್. ಸೊ ಹೇಗಿತ್ತು? ನನಗೂ ಅಷ್ಟೇ ಹೊಸದಾಗಿದೆ ಪ್ರವೀಣ್. ಯಾಕಂದ್ರೆ ನಾನು ಹೆಚ್ಚಿಗೆ ಇನ್ವಾಲ್ವ್ ಆಗಿರ್ಲಿಲ್ಲ ಇಷ್ಟು ವರ್ಷ. ನಾನು ಮನೇಲಿದ್ದೆ, ಐ ವಾಸ್ ಡೂಯಿಂಗ್ ವಿತ್ ಸಾನ್ವಿ, ವಿತ್ ಹರ್ ಸ್ಟಡೀಸ್. ಸೊ ತುಂಬಾ ಇನ್ವಾಲ್ವ್ಮೆಂಟ್ ಇರ್ಲಿಲ್ಲ ನನಗೆ. ನಾನು ಹೆಚ್ಚಿಗೆ ಹೊರಗಡೆ ಒಡನಾಟಗಳು, ಮೀಟಿಂಗ್ ಪೀಪಲ್, ಅದೇನು ಇರ್ತಿರ್ಲಿಲ್ಲ. ಸಣ್ಣದಾಗಿ ಸುಪ್ರಿಯಾನ್ವಿ ಪಿಕ್ಚರ್ ಸ್ಟುಡಿಯೋ ಸ್ಟಾರ್ಟ್ ಮಾಡಿದಾಗ ಐ ಸ್ಟಾರ್ಟೆಡ್ ವಿತ್ ಕುಕ್ಕರಿ ಶೋ, ಸ್ಟಾರ್ ಸವಿರುಚಿ ಅಂತ ಮಾಡಿದ್ವಿ. ಯಾಕಂದ್ರೆ ಐ ಜಸ್ಟ್ ವಾಂಟೆಡ್, ಐ ಹ್ಯಾವ್ ಆಲ್ವೇಸ್ ಬಿನ್ ಅನ್ ಇಂಡಿಪೆಂಡೆಂಟ್ ವುಮನ್. ಐ ಸ್ಟಾರ್ಟೆಡ್ ವರ್ಕಿಂಗ್ when I was 19 and then after ಮದ್ವೆ ಎಲ್ಲ ಆದ್ಮೇಲೆ ನಾನು ಕೆಲಸ ಬಿಟ್ಟಿದ್ದು. ಬಿಕಾಸ್ ಅವರು ಬ್ಯುಸಿ ಇರ್ತಾರೆ, ನಾನು ಬ್ಯುಸಿ ಇರ್ತಾರೆ. One of us had to compromise. I was okay to do that. And of course Amma also was a business woman. She was to manage the hotel. So whatever, ಎಲ್ಲದರಲ್ಲೂ ನಂದೊಂದು ಸಣ್ಣ ಕಾಂಟ್ರಿಬ್ಯೂಷನ್ ಇರ್ತಿತ್ತು ಅಷ್ಟೇ. ಬಟ್ ವೆನ್ ಐ ಡಿಸೈಡೆಡ್ ನಂದೇ ಅಂತ ನಾನು ಒಂದು ಸ್ಥಾಪನೆ ಮಾಡಬೇಕು, one small business of my own ಅಂತ ಅನ್ಕೊಂಡಾಗ, Sanvi was also independent that time. I started Supriyanvi Picture Studio. But after that I took a small break. And then ಸುದೀಪ್ ಅವ್ರದ್ದು ಕಿಚ್ಚ ಕ್ರಿಯೇಷನ್ಸ್ ಇದ್ದೇ ಇದೆ. ಸೊ ಅದ್ರದ್ದು ಅಕೌಂಟ್ಸ್ ಅದು ಇದೆಲ್ಲ ಅಷ್ಟೇ ನೋಡ್ತಾ ಇದ್ದಿದ್ದು. ಬಟ್ ಹೆಚ್ಚಿಗೆ ಫೀಲ್ಡ್ಗೆ ಇಳಿದು ನಾನು ಏನು ಮಾಡ್ತಿರ್ಲಿಲ್ಲ. ಬಟ್ ಇದರಲ್ಲಿ ಇನ್ನೂ ಕಲಿಯೋದಿದೆ, ಎಷ್ಟೊಂದಿದೆ. ಎಸ್ಪೆಷಲಿ ಟುಡೇಸ್ ಮೂವೀಸ್ ಆರ್ ಸೋ ವೆರಿಡ್. OTT ಇದು ಇದೆ. ಸೊ ಯು ಕ್ಯಾನ್ either do web series, you can do so many options ಇರ್ಬೇಕಾದ್ರೆ, let me also have something which suits my mentality agli athwa nanna ishtagalu. Everybody has a different way, perspective alva, of art agli cinema agli. So nanig mansige en tattutto ಆ ವಿಷಯಗಳನ್ನ ನಾನು ಹೇಳ್ತೀನಿ ಥ್ರೂ ಮೈ ಪ್ರೊಡಕ್ಷನ್ ಅಂತ. ಚಿಕ್ಕದಾಗಿ ಐ ಆಮ್ ನಾಟ್ ಅನ್ ಓವರ್ ಆಂಬಿಷಿಯಸ್ ಆರ್ ಅನ್ ಆಂಬಿಷಿಯಸ್ ಲೇಡಿ. ಸೊ ವಾಟ್ ಎವರ್ ಲಿಟಲ್ ನನಗೆ ಇಷ್ಟ ಆಗಂತದ್ದು ನನಗೆ ಐ ವಾಂಟ್ ಟು ಟೆಲ್ ದ ವರ್ಲ್ಡ್ ಅಂತ ಆ ಒಂದು ಇಂಟ್ರೆಸ್ಟ್ ಸ್ಟಾರ್ಟ್ ಮಾಡಿದ್ದು. ಅದೇ ಟೈಮಿಗೆ ಇವನ್ದು ಡೆಬ್ಯೂನು ಒಟ್ಟಿಗೆ ಆಯ್ತು ಅಷ್ಟೇ. ದಟ್ಸ್ ಆಲ್ ಇಸ್ ದ
ವೆನ್ ಐ ಸ್ಟಾರ್ಟೆಡ್ ಟು ಲುಕ್ ಫಾರ್ ಸ್ಟೋರೀಸ್, ಇವರು ಬಂದ್ರು ಅಂಡ್ ವಿವೇಕ್ ಸ್ಟೋರಿ ಇಷ್ಟ ಆಯ್ತು ನಮ್ಗೆ, ಹಾಗಾಗಿ ಅದ್ ಕೂಡ್ ಬಂದಿದ್ದು. ಸೊ ಅವನಷ್ಟೇ ಹೊಸದಾಗಿದ್ದೀನಿ ನಾನು. ಸೊ ಇದು ನನ್ಗೂ ಒಂದು ಕಲಿಯೋ ಒಂದು ದಾರಿ ಆಗಿದೆ. ಅಂಡ್ ಅಫ್ಕೋರ್ಸ್ ಇವರೆಲ್ಲ ತುಂಬಾ ಪ್ಯಾಂಪರ್ ಇಲ್ಲ ಮಾಡ್ತಾರೆ ಬಟ್ ನನ್ನ. ತುಂಬಾ ಡೀಪ್ ಆಗಿ ಹೋಗ್ತಾರೆ. ಸೊ ಇದನ್ನ ಸಮ್ಟೈಮ್ಸ್ ಅವ್ರು ಹೆಂಗೆ ಅಂದ್ರೆ ಕೇಳ್ತಾನೆ ಇರ್ತಾರಲ್ವಾ, ಸುಮ್ಮನೆ ಅಯ್ಯೋ ಇಷ್ಟೊಂದು ನಮ್ಗೆ ಹೆಂಗ್ ಅನ್ಸುತ್ತೆ, ಯಾಕೆ ಇಷ್ಟೊಂದ್ ಸತಿ ನಾನು ಜೆನ್ಯೂನ್ ನನ್ನ ಫ್ರಾಂಕ್ ಆಗಿ ಹೇಳ್ತಾರೆ, ಏನಕ್ಕೆ ಇಷ್ಟು ಸತಿ ಕೇಳ್ತಿದ್ದಾರೆ ಅವ್ರು ತಿಳ್ಕೊಳಕ್ಕೆ. ನಾನು ಇದಕ್ಕೆ ಇಳ್ದಿದ್ದೀನಲ್ವಾ ಇನ್ ಫೀಲ್ಡ್, ನಾನು ತಿಳ್ಕೊಳ್ಳೇಬೇಕು ಏನ್ ಒಂದೊಂದ್ ಸಣ್ಣ ಪೇಮೆಂಟ್ ಯಾಕೆ ಅವ್ನು ಏನ್ ಮಾಡ್ತಿದ್ರು, ನಮ್ಗೊಂದೊಂದ್ಸತಿ ಯಾಕೆ ಇಷ್ಟೊಂದ್ಸತಿ ನಾವು ಮಾಡ್ಕೊಂಡು ಹೋಗ್ತಾ ಇದೀವಲ್ವಾ ಏನಕ್ಕೆ ಅಂತಾನು ಅನ್ಸುತ್ತೆ. ಬಟ್ ಆಕ್ಚುಲಿ ಕರೆಕ್ಟ್ ಆಗಿ ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಅವ್ರು ಬೇಕಾದ್ರೆ ನನ್ಗೆ ಗೊತ್ತಾಗ್ಬೇಕು. ನಾಳೆ ನಾನು ಇನ್ನೊಂದು ಸಿನಿಮಾ ಮಾಡಿದಾಗ ನನ್ಗೆ ಅದು ಗೊತ್ತಾಗಿರ್ಬೇಕಲ್ವ, ನಾನು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ. ಆ ಡೀಪ್ ಹೋಗಿರೋ ತುಂಬಾ ಜನ ಮಾಡಲ್ಲ. ಇನ್ಫ್ಯಾಕ್ಟ್ ಓಕೆ ನಮ್ಮ ಮನೆಯಿಂದ ನನ್ನ ನೆವ್ಯೂನ್ ಲಾಂಚ್ ಮಾಡ್ತಾ ಇದೀವಿ ಅಥವಾ ನನ್ಗೇನು ಮಾಡ್ಬಿಟ್ಟು ಹೊಟ್ಟೋಣ ಇವರೊಬ್ರು ನೋಡಿ, ಆ ಥರ ಇಲ್ಲ. ಎವ್ರಿಥಿಂಗ್ ನಮ್ದು ಹೆಂಗಿದೆ, ಒಂದು ಗ್ರೂಪ್ ಇದೆ, ಒಂದು ಸಣ್ಣ ಪೇಮೆಂಟ್ ಆದ್ರೂ ಆ ಗ್ರೂಪಲ್ಲಿ ಹಾಕಿರ್ತೀವಿ, ಎಲ್ಲರಿಗೂ ಗೊತ್ತಿರುತ್ತೆ ಅವ್ರು ಮಾಡಿರೋದು. ಈಗ ಕೆಲವರು ಅವರೇ ಮಾಡಿರ್ತಾರೆ, ಕೆಲವೊಂದು ಯೋಗಿಗೂ ನನಗೂ ಗೊತ್ತಿರುತ್ತೆ. ಸೊ ಅದೊಂದು ದಟ್ ಈಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಫೈನೆಸ್ಟ್ ಕ್ವಾಲಿಟೀಸ್ ಇನ್ ಅ ಪ್ರೊಡ್ಯೂಸರ್. ಅದು ಮಾಡ್ಲೇಬೇಕಾದ್ರೆ ಎಲ್ಲರಿಗೂ ಅನ್ಕೊಂಡ್ಬೇಕು, ಅದು ಮಾಡ್ತಾರೆ, ಡೀಪಾಗಿ ಹೋಗಿರ್ತಾರೆ. ಅದೇನ್ Very ಹೆಚ್ಚಿಗೆ ಏನು ದೊಡ್ಡದಾಗಿ ಏನ್ ಹೇಳ್ಬೇಡಿ, ಅದೆಲ್ಲ ಏನಿಲ್ಲ. ಬಟ್ ಇವರು ತುಂಬಾ ಪ್ಯಾಂಪರ್ ಮಾಡ್ತಾರೆ ನಾನು. ಹಾ ನೀವ್ ಪರವಾಗಿಲ್ಲ ಬರ್ಬೇಡಿ, ಇವತ್ತು ತುಂಬಾ ಬಿಸಿಲಿದೆ, ಇವತ್ತು ಮಳೆ ಇದೆ, ನೀವ್ ಅಲ್ಲೇ ಇರಿ, ಏನ್ ತೊಂದ್ರೆ ಇಲ್ಲ, ನಾವ್ ನೋಡ್ಕೋತೀವಿ. ಬಟ್ ಇಳಿದು ಅದೊಂದು ಒಂದ್ ಥ್ರಿಲ್ ಇದೆಯಲ್ಲ, ಐ ಥಿಂಕ್ ಐ ಶುಡ್ ಡೂ ಮೋರ್ ಆಫ್ ದಟ್. ಅದೊಂದು ನಾನು ಈ ಪಿಕ್ಚರ್ ಅಲ್ಲಿ ಮಾಡಿಲ್ಲ ಜಾಸ್ತಿ, ನಾನು ಹೆಚ್ಚಿಗೆ ಸೆಟಲ್ ಇರ್ಲಿಲ್ಲ, ಅದೊಂದಿದೆ. ನೆಕ್ಸ್ಟ್ ಟೈಮ್ ಇಂದ ನಾನು ಸೆಟಲ್ ಇರ್ತೀನಿ. ಬಟ್ ಎನರ್ಜಿನೇ ಸೆಟ್ ಮೇಲೆ ಇರೋ ಎನರ್ಜಿನೇ ಬೇರೆ. ನಾವು ದಿನಾ ಶೂಟಿಂಗ್ ಇರ್ಲಿ ಅಂತ ಕಾಯ್ತೀವಿ, ಏನೋ ಒಂದು ಅನ್ಸುತ್ತೆ, ಅದು ಒಂದು ಎನರ್ಜಿನೇ ಬೇರೆ. That's true. ಮೊನ್ನೆ ಚರಂಡ ಸಿಕ್ಕಿದ್ರು ಹಂಗೆ ಮಾತಾಡ್ತಾ, ನೆಕ್ಸ್ಟ್ ಏನು ಅಂತ ಬೇಕಾದ್ರೆ ಇದು ಕೆಲಸ ಮಾಡ್ತಾ ಇದ್ದೀನಿ, ಮ್ಯಾಂಗೋ ಪಚ್ಚ ಕೆಲಸ ಮಾಡ್ತಾ ಇದ್ದೀನಿ, ಪ್ರವೀಣ್ ಜಿ ಅವ್ರು ಗೊತ್ತಲ್ಲ ಹಿಂಗೆ ಮಾತಾಡೋದು, ಪ್ರವೀಣ್ ಜಿ ಅದು ನೆಕ್ಸ್ಟ್ ಲೆವೆಲ್ ಅಂದ್ರೆ ದೊಡ್ಡ ಹೀರೋ ಇಂಟ್ರೊಡ್ಯೂಸ್ ಆಗ್ತಾನೆ, ಇದು ನೋಡಿ ನೀವು ತುಂಬಾ ಚೆನ್ನಾಗಾಗ್ತಿದೆ ವರ್ಕು. ಒಬ್ಬ ಟೆಕ್ನಿಷಿಯನ್ ಅಲ್ಲಿ ಆ ಒಂದು ಎಕ್ಸೈಟ್ಮೆಂಟ್ ನೋಡ್ತೀವಲ್ಲ, ಅಲ್ಲಿ ಕಾಣುತ್ತೆ ಓಕೆ ಇದೇನಾಗುತ್ತೆ, ಇದು ಹೇಗಾಗುತ್ತೆ ಅನ್ನೋ ಒಂದು ಇದು. ನಿಮ್ದು ಆಕ್ಚುಲಿ ಈ ಒಂದು ಆ ಕಾರ್ಡ್ ನೋಡ್ತಿದ್ರೆ, ಆ ಕ್ರೆಡಿಟ್ ಲೈನ್ಸ್ ನೋಡ್ತಿದ್ರೆ ಎಂತ ಟೀಮ್ ಕಟ್ಟಿದ್ದಾರೆ ಇವರು, ಅದಕ್ಕೇನೆ ಕ್ರಾಫ್ಟ್ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಪ್ರತಿಯೊಂದು ಕೂಡ ಅಷ್ಟು ಕ್ರಿಸ್ಟಲ್ ಒಂಥರ ಏನೋ ಆ ಪ್ಯಾಷನೆಟ್ ಇದ್ರೆ ಮಾತ್ರ ಈ ಕ್ರಾಫ್ಟ್ ಕಾಣಕ್ ಸಾಧ್ಯ. ಅಂದ್ರೆ ಎವ್ರಿ ಫ್ರೇಮಿಂಗು ಸಹ. ಸೊ ಕ್ಲಾಸಿಕ್ ಕಲ್ಟ್ ಅಂತ ಕರಿಬೋದೇನೋ ನನ್ನ ಒಂದು ಅನಿಸಿಕೆ, ಒಂದು ಕಂಟೆಂಟ್ ನ ಕರಿಬಹುದು. ಕರಿಬಹುದು. ಬಟ್ ಅದು ಜನಕ್ ಬಿಟ್ಟಿದ್ದು. ಈಗ ನಮ್ಮ ದೃಷ್ಟಿಯಲ್ಲಿ ನಾವೊಂದು ಒಳ್ಳೆ ಫಿಲ್ಮ್ ಮಾಡಿದೀವಿ, ಇಂಥ ಫಿಲ್ಮೇ ಬಂದಿಲ್ಲ ಮುಂಚೆ, ಪ್ರತಿಯೊಬ್ರು ಅದೇ ಅನ್ಕೊಂಡು ಒಂದ್ ಫಿಲ್ಮ್ ಮಾಡೋದಲ್ವಾ. ನಾವು ನೋಡೋ ದೃಷ್ಟಿಕೋನನೇ ಬೇರೆ ಇರುತ್ತೆ, ಜನ ಅದನ್ನ ಹೆಂಗ್ ತಗೊಳ್ತಾರೆ ಅದು ಮುಖ್ಯ. ಜನ ಮಾಡ್ಬೇಕು ಅದನ್ನ ಕಲ್ಟ್ ಹೌದು. ಕ್ಲಾಸ್. ಹೌದು. ನಾನು ಏನಕ್ಕೆ ಈ ಪ್ರಶ್ನೆ ಕೇಳಿದೆ ಅಂತಂದ್ರೆ, ಈ ಒಂದು ಟೀಮ್ ಬಗ್ಗೆ ಮಾತಾಡೋಣ ಅಂತ ಹೇಳಿ. ಅಂದ್ರೆ ಅದು ನಾನು ಹೇಳಿದ್ನಲ್ಲ ಆಗ್ಲೇ, ನನ್ಗೆ ಫಸ್ಟ್ ಆಫ್ ಆಲ್ ನಂಗೆ ಮ್ಯಾಂಗೋ ಪಚ್ಚ ಇವ್ರಿಗಿಂತ ಜಾಸ್ತಿ ನನಗೆ ಗೊತ್ತಾಗಿದೆ ಈ ತರ. ಈಗ ಎಲ್ಲರೂ ಪರಿಚಯನೇ, ಎಲ್ಲರೂ ಯಾವಾಗೋ ಸಿಕ್ಕಾಗ ಅದೊಂದು ಆಗ್ತಾ ಇದೆ, ಅದೇನೋ ಆಗುತ್ತೆ ಅನ್ನೋದೊಂದಿದಲ್ಲ. ಫಸ್ಟ್ ಲೇಯರ್ ಆಫ್ ಪಬ್ಲಿಸಿಟಿನೇ ಇದು, ನಮ್ಮ ಇಂಡಸ್ಟ್ರಿ ಒಳಗೆ ಬರುವಂತ ಮಾತು. ಅದರಿಂದ ಆಚೆಗೆ ನೆಕ್ಸ್ಟ್ ಮೀಡಿಯಾ ಅಂಡ್ ಆದ್ಮೇಲೆ ಆಡಿಯನ್ಸ್ ಗೊತ್ತಾಗೋದು. ಫಸ್ಟ್ ಇಂಡಸ್ಟ್ರಿ ಒಳಗಡೆ ಇದೊಂದು ಭರವಸೆ ಹುಟ್ಕೊಂಡ್ಬಿಟ್ರೆ ಸಾಕು, ಸಿನಿಮಾ ಏನೋ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ಶುರು ಆಗುತ್ತೆ. ಸೊ ಆ ಒಂದು ವಿಚಾರಕ್ಕೆ ನನ್ಗೆ ಈಗ ತುಂಬಾ ಮುಂಚೆ ಒಂದು ಡೈಲಾಗ್ ಹೇಳಿದ್ರು, ಒಂದು ಮಾತಲ್ಲಿ ಫಿಲ್ಮ್ ಇಸ್ ಹಾಫ್ ಒನ್ 50% ಒನ್ ವೆನ್ ದಿ ಇಂಟೆಂಟ್ ಅಂಡ್ ದ ಟೀಮ್ ಇಸ್ ಗುಡ್ ಅಂತ ಅಂದಿದ್ರು. ಸೊ ಈ ಸಿನಿಮಾ ಸ್ಟಾರ್ಟ್ ಮಾಡಕ್ ಹೋದಾಗ ಟೆಕ್ನಿಷಿಯನ್ಸ್ ಈಗ ಚರಣ್ ಬೇಕು, ಆಪ್ಷನ್ಸ್ ತುಂಬಾ ಒಂದು ಚರಣ್ ಬೇಕು ಅಂದ್ರೆ ಎಸ್, ಈಗ DOP ಬೇಕಿತ್ತು, ಹೊಸ ನಿರ್ದೇಶಕ ಆಗಿದ್ದರಿಂದ ಒಂದು ಎಕ್ಸ್ಪೀರಿಯನ್ಸ್ DOP ಇರ್ಲಿ ಅಂತ ಸರ್ ಕಡೆಯಿಂದ ಶೇಖರ್ ಚಂದ್ರು ಬಂದು, ಅಂದ್ರೆ ಎಲ್ಲರೂ ಕೊಲಾಬ್ರೇಟ್ ಮಾಡೋದು. ಸೊ ಅಲ್ಲಿ ಇಂಟೆಂಟು ಎಲ್ಲರೂ ಒಂದು ಒಳ್ಳೆ ಸಿನಿಮಾವನ್ನ. ಸೊ ಶೇಖರ್ ಚಂದ್ರು ಒನ್ ಆಫ್ ದಿ ಟಾಪ್ ಮೋಸ್ಟ್ ಕ್ಯಾಮ್ರಾಮನ್ಸ್ ಇವತ್ತು ಕರ್ನಾಟಕದ. ಕನ್ನಡದ ಸಿನಿಮಾದಲ್ಲಿ ನೋಡಿ, ಮ್ಯಾಕ್ಸ್ ಆಗಲಿ, ಮಾರ್ಕ್ ಮಾಡಲಿ, ತುಂಬಾ ಎಲ್ಲ ಎಂತೆಂಥ ಸಿನಿಮಾಗಳು ಮಾಡ್ಕೊಂಡು ಬಂದಿರೋದು ಅವರು. ಅಂಡ್ ಅಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅವರು ಈ ಹೊಸ ಸಿನಿಮಾಗೆ ಬಂದಾಗ ನಮ್ಮ ಇದಕ್ಕೆ ಬ್ಲೆಂಡ್ ಆದ್ರು, ನಮ್ಮ ಇದಕ್ಕೆ ಸೆಟ್ ಆಗಿದ್ದು. ನಾನು ಹಂಗೆ ಬೇಕು ಹಿಂಗೆ ಬೇಕು ಅಂತ ಅಂದಿದ್ದು, ಸೆಟ್ ಆದ ಈ ಸಿನಿಮಾಗೆ ಏನ್ ಬೇಕು ಅದನ್ನ ಮಾಡೋಣ. ಅಲ್ಲಿ ಇಂಟೆಂಟ್ ಕರೆಕ್ಟ್ ಆಯ್ತು. ಸೊ 50% ಅಲ್ಲಿ ಎವ್ರಿ ಒನ್ ವಾಂಟೆಡ್ ಟು ಡೂ ಅ ಗುಡ್ ಸಿನಿಮಾ. ಫಸ್ಟ್ ಸ್ಕೆಡ್ಯೂಲ್ ಎಷ್ಟು ಸ್ಪೀಡಲ್ಲಿ ಹೊಟ್ಟೋಯ್ತು ಅಂತಂದ್ರೆ ನಮ್ಗೆ ಎಷ್ಟು ಬೇಗ ನಡೀತು, ಎಲ್ಲ ನೀಟಾಗಿ ಕೋಆರ್ಡಿನೇಷನ್ ಇತ್ತು. ಸೊ ನಮ್ಗೆ ಎಲ್ಲ ಟಾಪ್ ನೇಮ್ಸೇ ಸಿಕ್ತು. ವಿಶ್ವಾಸ್ ಆರ್ಟ್ ಡೈರೆಕ್ಟರ್, ವಿಶ್ವಾಸ್ ಅಂತೂ ನನಗೆ ನಮ್ಮ ಫಸ್ಟ್ ಪಿಕ್ಚರ್ ಇಂದ ಆಲ್ಮೋಸ್ಟ್ ಎಲ್ಲ ಸಿನಿಮಾ ಅವರೇ ಮಾಡ್ಕೊಂಡ್ ಬಂದಿರೋದು ನಮ್ಗೆ. ಸೊ ಆ ಒಂದು ನಮ್ದು ವಿಶ್ವಾಸ ಒಂದು ಬಾಂಡಿಂಗ್ ಇದೆ.
ಆಮೇಲೆ ತುಂಬಾ ಜನ ಬೇರೆ ಇದ್ರಲ್ಲೂ ಹೇಳು, ಶಿವ ಸರ್ ಒಂದ್ಸತಿ ಹೆಲ್ಪ್ ಮಾಡಿದ್ರು ಒಂದು ಸಣ್ಣ ಇದಕ್ಕೆ, ಅವಾಗ ವಿಶ್ವಾಸ್ ಬಿಸಿ ಇದ್ರು ಅಂತ. ಟೀಮ್ ಚೆನ್ನಾಗಿದ್ದಾಗ ಹಾಗೆ ಆಗುತ್ತೆ. ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಟೀಮ್ ಸಂಚಿತ್ಗಾಗ್ಲಿ ವಿವೇಕ್ಗಾಗ್ಲಿ ಫಸ್ಟ್ ಸಿನಿಮಾಗೆ ಸಿಕ್ಕಿರೋದು. ಐ ಥಿಂಕ್ ಎಲ್ಲೋ ಒಂದ್ ಕಡೆ ಅವ್ರೂ ಬ್ಲೆಸ್ಡ್. ಆ ಎಕ್ಸ್ಪೀರಿಯನ್ಸ್ ಇಂದ ಕಲ್ತಿರೋದು. ಚಂದ್ರು ಅವರಾಗ್ಲಿ, ಚರಣ್, ಚರಣ್ ಇತ್ತೀಚೆಗೆ ಬಂದಿದ್ರು, ಲಾಸ್ಟ್ 7-8 years ಇಂದ ಬಂದಿದ್ರು. ಅವನದೇ ಒಂದಾದಂತ ಒಂದು ಮ್ಯೂಸಿಕ್ ಫಾಲೋಯಿಂಗ್ ಇದೆ, ಬಟ್ ಅವನದೇ ಆದಂತ ಪೇಸು ಇದೆ. ಅದನ್ನ ನಾವು ಸೆಟ್ ಆಗ್ಬೇಕು. ಬಹಳ ಟೈಮು ಅವ್ರಿಗೆ ಕಳಿಸ್ದಾಗ ಇಷ್ಟು ಉದ್ದ ಮೆಸೇಜ್ ಬೈದು ಅಥವಾ ವಾಯ್ಸ್ ಮೆಸೇಜ್ ಅಲ್ಲಿ ಹೇಳಿ ಇನ್ನೇನ್ ಕಳಿಸ್ಬೇಕು ಅಷ್ಟ್ರಲ್ಲಿ ಕೋಪ ಕಮ್ಮಿ ಆಗಿರುತ್ತೆ. ಯಾಕಂದ್ರೆ ಸಡನ್ ಆಗಿ ಅವ್ರದ್ದು ಯಾವ್ದೋ ಹಾಡು ಅಥವಾ ಟ್ಯೂನ್ ಹೆಂಗ್ ಬಂದ್ಬಿಟ್ಟಿದೆ, ಡಿಲೀಟ್ ಮಾಡಿರ್ತಾರೆ. ಸರ್ ವಾಟ್ ಡಿಡ್ ಯು ಡಿಲೀಟ್, ಒಂದ್ಸತಿ ನೋಡ್ಬಿಟ್ಟು ಆ ತರ ಇದೆ. ಬಟ್ ಎಲ್ಲರೂ ಹಂಗೆ ಕೆಲಸ. ಈಗ್ಲೂ ಶೇಖರ್ ಚಂದ್ರು ಅವರು ಕೊನೆಯಲ್ಲಿ DI ಇದನ್ನಾಗಿ ಎವ್ರಿ ಒನ್ ಹಂಗೆ ಇದ್ ಮಾಡಿದ್ರು. ಚಂದ್ರು ಸರ್ ಬಂದಿದ್ ಮಾತ್ರ ಸಿನಿಮಾಸ್ ಬಿಗ್ಗೆಸ್ಟ್ ಅಸೆಟ್. Correct. ವಿವೇಕ್ ಲರ್ನಿಂಗ್ ಆಗಲಿ, ಅಂಡ್ ದಟ್ ವಾಸ್ ಓನ್ಲಿ ಡ್ಯೂ ಟು ಸರ್. ಅಂಡ್ ನಾಟ್ ಸುಮ್ಮನೆ ನಾನು ಸರ್ನ ಹೊಗಳ್ಬೇಕು ಅಂತಲ್ಲ, ಯಾಕಂದ್ರೆ ಆನ್ ಸೆಟ್ ನಾವು ಅವ್ರು ಕೊಟ್ಟಿದ್ದ ಇನ್ಪುಟ್ಸ್ ಆಗಲಿ, ಸಿನಿಮಾ ಎಷ್ಟು ಸ್ಪೀಡಾಗಿ ನಾವು ಮುಗಿಸಿದಾಗ್ಲಿ, ಅದು ತುಂಬಾ. ಅಂಡ್ 100% ಸರ್ ಹೇಳಿದಕ್ಕೇನೆ ಅಷ್ಟು ನಮ್ಮ ಇದರಲ್ಲಿ ನಮ್ಮ ಒಂದು ಚೌಕಟ್ಟಲ್ಲಿ ಸಿನಿಮಾ ಮಾಡಬೇಕಲ್ಲ, ಅದಕ್ಕೆ ಬಂದಿದೆ. ಅಲ್ಲ, ನೀವ್ ಹೇಳಿದಂಗೆ ಉದ್ದೇಶ ಮತ್ತೆ ಶ್ರದ್ಧೆ ಅದೆರಡು ಎಷ್ಟು ದೊಡ್ಡ ವಿಷಯ ಅಂದ್ರೆ ಎಷ್ಟು ಚೆನ್ನಾಗಿ ಸೂಚಕಗಳು. ಅಂದ್ರೆ ಮೆಟಾಫರಿಕ್ ಆಗಾದ್ರೂ ತಗೊಳ್ಳಿ, ಹೆಂಗಾದ್ರು ಅಂದ್ರೆ ಅಮ್ಮ ಈ ತರ ಬೇಗ ಶುರು ಮಾಡಿ ಅಂತ ಹೇಳಿದ್ದು, ಓಕೆ ಮಾಡಿದ್ದು, ಅಂಡ್ ಇಲ್ಲಿ ಟೀಮ್ ಸೆಟ್ ಆಗಿರೋದು. ಮತ್ತೆ ಈ ಟ್ರೈಲರ್ ನೋಡಿದಾಗ ನನಗೆ ಏನಕ್ಕೆ ಇದನ್ನ ಇದು ಮಾಡ್ತಾರೆ ಅಂದ್ರೆ, ಒಂದಷ್ಟು ಡೈಲಾಗ್ಸ್ ಇದೆ. ಏನ್ ಕಟ್ಬೇಕು ಅಂತಿದ್ಯಾ ಸಾಮ್ರಾಜ್ಯ ಅನ್ನೋದು. ಅಂದ್ರೆ ಒಬ್ಬ ಹೊಸಬ ಅಥವಾ ಒಬ್ಬ ಹುಡುಗ ಒಂದು ಇಂಟ್ರೊಡ್ಯೂಸ್ ಆಗ್ತಿದ್ದಾನೆ, ಉದ್ಯಮಕ್ಕೆ ಪರಿಚಯ ಆಗ್ತಿದ್ದಾನೆ ಅಂತಂದಾಗ ಅದು ತುಂಬಾ ಸಾಮ್ಯತೆ ಇದೆ. ಅಂದ್ರೆ ಕೆರಿಯರ್ಗೂ ಪ್ಲಸ್ ಕತೆಗೂ ಅದು ಬ್ಲೆಂಡ್ ಆಗಿರೋದೇ ಬ್ಯೂಟಿಫುಲ್ ಅನಿಸ್ತು ನನಗೆ. ಇದು ಹೆಂಗಾಯ್ತು ಅಂತ, ಯಾಕಂದ್ರೆ ವಿವೇಕ್ ಇಲ್ಲ ಅದಕ್ಕೆ. ಹೌದು, ವಿವೇಕಿಗೆ ಕೇಳ್ಬೇಕಿದೆ. ಅಲ್ಲ, ಬಟ್ ರೈಟಿಂಗ್ ಚೆನ್ನಾಗಿದೆ. ವಿವೇಕ್ ಮತ್ತೆ ನಾಗಭೂಷಣ್ ಅಂತ ಇಬ್ರು ಫಸ್ಟ್ ಟೈಮ್ ಬಂದಾಗಿಂದನು ಅದು ಎಷ್ಟೋ ಐಟ್ರೇಷನ್ಸ್ ಆಗಿದೆ ಸ್ಕ್ರಿಪ್ಟ್. ಓಕೆ, ಈಗ ಸಂಚಿತ್ ಅಂತ ಬಂದಾಗ ಹೊಸಬಂಗೆ ಅಂತ ಬಂದಾಗ ಕೆಲವು ಡೈಲಾಗ್ಸು ಹೊಸಬನ್ ರೀತಿಗೆ ಹೆಂಗ್ ಅನ್ಸ್ಬೇಕು ಅಂತನು ನೀವು ಮೆಟಫಾರಿಕಲಿ ರಿಯಲ್ ಲೈಫ್ಗೂ ಇರ್ಬೇಕು, ಬೇಕು ಅಂತ ಮಾಡಿರೋದಲ್ಲ, ಅದ್ ಕೂತ್ಕೊಂಡು. ಬಟ್ ಸಿನಿಮಾದಲ್ಲಿ ಅದು ಸುಮ್ಮನೆ ಹೇಳಲ್ಲ ಸಾಮ್ರಾಜ್ಯ ಕರ್ತೀನಿ ಅಂತ. ಆ ಸೀನ್ ನೋಡ್ದಾಗ ಗೊತ್ತಾಗುತ್ತೆ ಏನಕ್ಕೆ ಹಂಗೆ ಹೇಳ್ತಾನೆ ಇವನು, ಏನಾಗಿರುತ್ತೆ ಅವ್ನ ಜೀವನದಲ್ಲಿ. ವೆರಿ ಗುಡ್ ರೈಟರ್ಸ್. ಅಂಡ್ ಅವನು ಒಂಥರ ವಿವೇಕ್ ಒಂದು ಸಿನಿಮಾ ಎನ್ಸೈಕ್ಲೋಪೀಡಿಯಾ ಇದ್ದಂಗೆ. ನೀವು ಯಾವ್ದೇ ಸಿನಿಮಾ ಹೇಳಿ ಅದು ಯಾವ ಡೇಟ್ ರಿಲೀಸ್ ಆಯ್ತು, ಆ ಶಾರ್ಟ್ ಹೇಳಿದ್ರು ಅಷ್ಟು ಅವನೊಂದ್ರೆ ಎನ್ಸೈಕ್ಲೋಪೀಡಿಯಾ. ಅದು ಎಲ್ಲ ನೆನಪಿರೋದು. ಅಷ್ಟು ಪೇಷನ್ಸ್ ನಾನು ನೋಡೇ ಇಲ್ಲ. ಏನೇನ್ರಿ ತುಂಬಾ ಪೇಷನ್ಸ್. ಅದು ಒಂದು ಡಿಗ್ರಿ BP-ನೂ ಒಂದ್ ಪಾಯಿಂಟ್ ಮೇಲೆ ಹೋಗಲ್ಲ ಅನ್ಸುತ್ತೆ. ಅಷ್ಟು ನೀಟಾಗಿ ಕಾಮ್ ಆಗಿರ್ತಾರೆ ನಮ್ಮ. ಅಂಡ್ ಅಷ್ಟು ತಿಳುವಳಿಕೆ ಇದೆ ಸಿನಿಮಾ. ಸ್ವಲ್ಪ ಜಾಸ್ತಿ ಕಾಮ್ ಆಗಿರ್ತಾರಲ್ಲ, ತುಂಬಾ ಕಾಮ್ ಆಗಿರ್ತಾರೆ. ಟೈಮ್ ಹೋಗ್ತಾ ಇರೋದು ಗೊತ್ತಾಗಲ್ಲ ಅವ್ರಿಗೆ. ನಾವಿಲ್ಲಿ ಅಯ್ಯೋ ಟೈಮ್ ಆಗಿದೆ, ಬಹಳ ಕಾಮ್. ನಾನು ಮಾಡ್ತಾ ಇದ್ದೀನಿ. ವಿವೇಕ್ ಇನ್ನು ಇಷ್ಟೇ ದಿನ ಇದೆ ರಿಲೀಸ್ಗೆ, ಇದೆಲ್ಲ ಆಗುತ್ತೆ. ಝೆನ್ ಮೋಡ್ ಅವ್ರು ಯಾವಾಗ, ವಿಚ್ ಇಸ್ ಅ ಗುಡ್ ಕ್ವಾಲಿಟಿ. ಇಟ್ಸ್ ಅ ವೆರಿ ಗುಡ್ ಕ್ವಾಲಿಟಿ. ಅಂಡ್ ಅಂದ್ರೆ ಇದು ಒಂದು ಪೀರಿಯಡ್ ಅಲ್ಲಿ ನಡೆಯುವಂತ ಕತೆ. ಅಥೆಂಟಿಸಿಟಿ ತುಂಬಾ ಇಷ್ಟ ಆಯ್ತು ನನಗೆ. ಅಂದ್ರೆ ತುಂಬಾ ವಿಷಯ ನಾನು ಇನ್ನ ಸಿನಿಮಾ ನೋಡಿಲ್ಲ, ಜಸ್ಟ್ ಇಷ್ಟಲ್ಲಿ ನನ್ನ ಗ್ರಹಿಕೆ ಅಷ್ಟೇ. ಮೈಸೂರು, ಅವತ್ತಿನ ಮೈಸೂರು, ಸೆಲ್ ಫೋನ್ ಇಂದ ಹಿಡಿದು ತುಂಬಾ ಅಥೆಂಟಿಸಿಟಿ ಸಖತ್ತಾಗಿ ವರ್ಕ್ ಮಾಡಿದ್ದಾರೆ ಆ ಒಂದು ವಿಷಯಕ್ಕೆ. ಪ್ರತಿ ಒಂದು ಗಿವನ್ ಲಾಟ್ ಆಫ್ ಕೇರ್ ಟು ಡೀಟೇಲ್. ಅಂಡ್ ಮೈಸೂರಲ್ಲಿ ಹುಟ್ಟಿ ಬೆಳೆದಿದ್ದವನು ತುಂಬಾ ಇಷ್ಟಪಡ್ತಾರೆ ಮೈಸೂರು. ಎಲ್ಲದಕ್ಕೂ ನಾನು ಮೈಸೂರು ಅವನು, ಅವರು ವಿವೇಕ್ ಮೈಸೂರು ಅವನು, ನಾಗಭೂಷಣ್ ಮೈಸೂರು ಅವನು. ಬಟ್ ಅವರಿಬ್ರು ಬರ್ದಿದ್ದವ್ರೆ, ಸೊ ಅದನ್ನ ಪಾಯಿಂಟ್ ಅಲ್ಲೂ ಬರ್ಕೊಂಡು ಅವ್ರಿಗೆ ಬಹಳ ಆಸೆ ಇತ್ತು ಮೈಸೂರ್ನ ಒಂದು ಆ ಟೈಮ್ ಅಲ್ಲಿ ಮೈಸೂರ್ನ ತೋರ್ಸ್ಬೇಕು ನಾವು. ಅಂಡ್ ಆ ಟೈಮ್ ಫಿಲ್ಮ್ ರೆಫರೆನ್ಸ್ ಇದೆ, ಅಫ್ಕೋರ್ಸ್ CD ಅದು ಇದು ಎವ್ರಿಥಿಂಗ್ ಆಫ್ ದಟ್ ಟೈಮ್. ಬಟ್ ಜಾಸ್ತಿ ಹೆಚ್ಚಿಗೆ ಮೈಸೂರ್ನ ಬಹಳ ಡಿಫ್ರೆಂಟ್ ಆಗಿ ತೋರ್ಸ್ಬೇಕು ನಾನು. ನನಗೂ ಪರ್ಟಿಕ್ಯುಲರಿ ಇಷ್ಟ ಆಗಿದ್ದ ಅರಗಿಣಿ ಹಾಡಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಈವನ್ ಇನ್ಸೈಡ್ ಅವರಿಬ್ರು ಕೂತಿರ್ತಾರಲ್ಲ ಟಾಂಗ ಒಳಗಡೆ, ದಟ್ ಶಾಟ್ ಆಲ್ಸೋ ಸೋ ಬ್ಯೂಟಿಫುಲಿ ಡನ್ ಆಯ್ತು. ಅಂದ್ರೆ ಸುಮಾರು ವಿಷಯಗಳು, ಅಂದ್ರೆ ಇನ್ಕ್ಲೂಡಿಂಗ್ ಕಾಂತಾರ, ನನ್ನ ಯಾವಾಗ್ಲೂ ಜನ್ಮದ ತುಂಬಾ ಸಿನಿಮಾಗಳಿದೆ. ಅಂದ್ರೆ ಆ ಡೈರೆಕ್ಟರ್ಗೆ ಅಥವಾ ಆ ಒಂದು ಕಂಟೆಂಟ್ ಮಾಡೋರ್ಗೆ ಅವ್ರ ವಿಷಯಗಳನ್ನ ಹೇಳೋದಕ್ಕೆ ತುಂಬಾ ಸುಲಭ, ಮತ್ತೆ ತುಂಬಾ ಅಥೆಂಟಿಕ್ ಆಗಿ ಹೇಳ್ತಾರೆ. ಅದನ್ನೇ ಯಾವಾಗ್ಲೂ ವರ್ಕ್ ಆಗೋದು ಅಂತ ಕೂಡ. ಮೇ ಬಿ ಅವ್ರು ಮೈಸೂರವರಾಗಿದ್ದು ಮತ್ತೆ ಆ ಇದನ್ನ ನೋಡಿದ್ದು ಅವ್ರು ತುಂಬಾ ಫ್ರೇಮಿಂಗ್ಸ್ ತುಂಬಾ ಚೆನ್ನಾಗಿ ಸೆಟ್ ಆಗಿದೆ ಅಂತ ಅನ್ಸುತ್ತೆ. ರೂಟೆಡ್ನೆಸ್ ಇದೆ ಸಿನಿಮಾದಲ್ಲೂ, ಸ್ಕ್ರಿಪ್ಟ್ ಅಲ್ಲೂ ಇದೆ. ಪ್ರಾಬಬ್ಲಿ ಅವ್ರು ಅಲ್ಲಿ ಇದ್ದಿರೋದ್ರಿಂದ ಸಣ್ಣ ಪುಟ್ಟ ಡೀಟೇಲ್ಸ್ನು ಅಷ್ಟೇ. ಆಮೇಲೆ ಸಿನಿಮಾದಲ್ಲೂ ಹಂಗೆ ಇದೆ, ಒಂದೊಂದು ಏರಿಯಾನು ನಾವು ಎಲ್ಲೋ ಬೇರೆ ಅಂತ ಏನಿಲ್ಲ, ರಿಯಲ್ ಲೈಫ್ಗೆ ಏನಿದೆ ಅದೇ ಥರದಲ್ಲೇ ಇದು ಮಾಡಿರೋದು. ಐ ಥಿಂಕ್ ಅಲ್ಲಿ ಇದ್ದಿದ್ದ ಒಂದು ಅಡ್ವಾಂಟೇಜ್. ಎಲ್ಲ
ನೋಡಿರ್ತಾರಲ್ವಾ ಇನ್ನು ಈಸಿ ಬರೆಯಕ್ಕೆ ನೋಡಿದ್ದೆ. ಓಕೆ, ಆಬ್ವಿಯಸ್ಲಿ ಸುದೀಪ್ ಸರ್ ಈ ಒಂದು 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 ಕಣ್ಣು ಇಟ್ಟಿರ್ತಾರೆ ಈಗ ಓವರ್ ಆಲ್ ಕೆಲಸದ ಮೇಲೆ, ಪ್ರಾಜೆಕ್ಟ್ ಮೇಲೆ. ಅವರ ಒಂದು ಸಜೆಷನ್ಸ್ ಆಗಲಿ ಅಥವಾ ಅವರೊಂದು ಇನ್ವಾಲ್ವ್ಮೆಂಟ್ ಈ ಒಂದು ಕಂಟೆಂಟ್ಗೆ ಹೇಗಿತ್ತು ಮ್ಯಾಮ್? ಎಲ್ಲದಕ್ಕೂ ಇನ್ವಾಲ್ವ್ ಆಗಿದ್ದಾರೆ, ಯಾಕಂದ್ರೆ ಅವರ ಅಚ್ಚುಮೆಚ್ಚಿನ ಹುಡುಗ ಬೇರೆ. ಸೊ ಆಕ್ಚುಲಿ ಅವ್ರು ಇನಿಷಿಯಲಿ ಅವ್ರು ಏನಕ್ಕೂ ತಲೆ ಹಾಕಿರ್ಲಿಲ್ಲ, ನಮಗ್ ಬಿಟ್ಟಿದ್ದು. ಸೊ ನಾವ್ ಆಮೇಲೆ ಅವ್ರ ಹತ್ರ ಓಡೋಗಿದ್ದು, ಎಲ್ಲೋ ಒಂದ್ ಕಡೆ ಸ್ಟಕ್ ಆದಾಗ ಅವ್ರನ್ನ ನೆನ್ಸ್ಕೊಂಡ್ ಫೋನ್ ಮಾಡೋದು ಎಲ್ಲದಕ್ಕೂ. ಲೈಟ್ ಬಾಯ್ ಒಂದ್ ಮಾಡಿಲ್ಲ ಅವ್ರನ್ನ ಅಷ್ಟೇ, ಮಿಕ್ಕಿದ ಎಲ್ಲ ಬಟ್ ಅವ್ರು ಅಷ್ಟೇ ಎಂತೂಸಿಯಾಸ್ಟಿಕ್ ಆಗಿ ಮಾಡ್ತಾರಲ್ಲ, ಅವ್ರಿಗೆ ತುಂಬಾ ಹೌದು. ಖುಷಿ ಇದೆ. ಬಟ್ ಹಿ ವಿಲ್ ನೆವರ್ ಕ್ರಾಸ್ ಲೈನ್ಸ್. ಡೈರೆಕ್ಟರ್ಗೂ ಹರ್ಟ್ ಆಗದಂಗೆ, ನಮ್ಗೆ ಯಾರಿಗೂ ಸಂಚಿತ್ಗೂ ಏನು ಫೀಲ್ ಆಗದಂಗೆ ಎಲ್ಲವೂ ಡಿಸ್ಕಸ್ ಮಾಡಿ ಹಿಂಗ್ ಮಾಡ್ತಾ ಇದ್ದೀನಿ, ಅದ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಅದೊಂದು ಬ್ಯೂಟಿ ನಮ್ ಟೀಮ್ ಅಲ್ಲಿ. ಎಲ್ಲಾರ್ಗು ಎಲ್ಲಾ ತರದ ಕ್ಲಾರಿಟಿ ಇರ್ತಿತ್ತು ಎಲ್ಲದ್ರ ಬಗ್ಗೆ. ಅಂಡ್ ಕಮ್ಯುನಿಕೇಶನ್ ವಾಸ್ ವೆರಿ ಫ್ರೀ ಅಂಡ್ ನೈಸ್. ಸೊ ಎಲ್ಲಾದ್ರೂ ನಾವು ಸ್ಟಕ್ ಆಗ್ಬಿಟ್ರೆ ಕಾಲ್ ಇವತ್ತೇನಾಯ್ತು ಅಂತ ಅವ್ರಿಗೆ ಗೊತ್ತಾಗತ್ತೆ ನಾನು ಫೋನ್ ಮಾಡಿದ ತಕ್ಷಣ. ಬಟ್ ಅಫ್ಕೋರ್ಸ್ ಒಂದು ದೊಡ್ಡ ಬೆನ್ನೆಲ್ಬಾಗ್ ನಿಂತಿದ್ದಾರೆ. ಅಂಡ್ ಅವ್ರದ್ದು 30 years ಎಕ್ಸ್ಪೀರಿಯನ್ಸ್. ಅಫ್ಕೋರ್ಸ್ ನಾವು ಅವ್ರ ಹತ್ರನೇ ಫಸ್ಟ್ ಹೋಗೋದು. ಏನಾರ ನಮಗೆ ಡೌಟ್ಫುಲ್ ಅನ್ಸಿದ್ರೆ ವಿಲ್ ರನ್ ಇಟ್ ಬೈ ಹಿಮ್ ಅಂಡ್ ಹಿ ವಿಲ್ ಗಿವ್ ಅಸ್ ಹಿಸ್ ಸಜೆಷನ್ಸ್. ಮನೇಲೆ ಲೈಕ್ 2 ಜನರೇಷನ್, ಒಂದು ಸುದೀಪ್ ಸರ್ ಲೆಗಸಿ ಅಂಡ್ ಇವತ್ತಿನ ಹುಡುಗರು ಅಂದ್ರೆ ಸಂಚಿತ್ ಆಗಿರ್ಬೋದು, ಸಾನ್ವಿ ಆಗಿರ್ಬೋದು. ಮನೆಯೊಳಗಡೆ ಈ ತರದ್ದು ಚರ್ಚೆಗಳು ಆಗ್ತಾ ಇರತ್ತಾ? ಒಂದು ನ್ಯೂ ಜನ್ ಸಿನಿಮಾಗಳು, ಓಲ್ಡ್ ಜನ್ ಸಿನಿಮಾಗಳು, ಕಾಂಟೆಂಟ್ಸ್. It's very interesting. We keep having all these conversations. But the beauty of this is that Sudeep is very updated with everything Gen Z. Because ನಾವು ಒಂದು ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ಅಂದ್ರೆ ನಾವು ಅಪ್ಡೇಟೆಡ್ ಆಗೇ ಇರಬೇಕು, ಕಲಿತಾನೇ ಇರಬೇಕು. ನ್ಯೂ ಜನರೇಷನ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ, ವಾಟ್ ಇಸ್ ವರ್ಕಿಂಗ್ ವಿತ್ ದೆಮ್, ವಾಟ್ ಇಸ್ ದೇರ್ ಮೈಂಡ್ ಸೆಟ್, ಅದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಅಂಡ್ ಆಬ್ವಿಯಸ್ಲಿ ಅವ್ರ ವೃತ್ತಿನೇ ಅದಲ್ವಾ, ಟು ಕೇಟರ್ ಟು ಆಡಿಯನ್ಸಸ್. ಸೊ ಯು ಹ್ಯಾವ್ ಟು ಕೇಟರ್ ಟು the variety of audiences from young to old. So he is very updated. He is always discussing with them. And he likes to feel young also. So he's always with the younger generation. ಅಪ್ ಟು ಡೇಟ್ ಕನ್ನಡ ಸಿನಿಮಾ ಆಗಲಿ, ಬೇರೆ ಯಾವುದೇ ಸಿನಿಮಾ ಆಗಲಿ, ಅಪ್ ಟು ಡೇಟ್ ಸಿನಿಮಾ ಹ್ಯಾಪ್ನಿಂಗ್. ಯಾವುದೇ ಸಿನಿಮಾ ರಿಲೀಸ್ ಆದರೂ ಏನಾಗಿದೆ, ತುಂಬ ಸತಿ ಯಾವುದೇ ಸಿನಿಮಾ ರಿಲೀಸ್ ಆಗಲಿ ಸರ್ ಒಂದು ಮೆಸೇಜ್ ಹಾಕಿರ್ತಾರೆ ವಾಟ್ ಹ್ಯಾಪನ್ ಅಂತ. ನಮಗೆ ನಾವು ಡಿಸ್ಟ್ರಿಬ್ಯೂಷನ್ ಇರೋದ್ರಿಂದ, ನಾವು ಫಾಲೋ ಮಾಡ್ತಿರೋದ್ರಿಂದ ತಿಳ್ಕೊಳ್ಳೋದು ತುಂಬಾ ಆಸಕ್ತಿ ಇದೆ. ಅಂದ್ರೆ ಇಟ್ಸ್ ಜಸ್ಟ್ ದಟ್ ಅವ್ರು ಅಪ್ಡೇಟೆಡ್ ಆಗಿರ್ಬೇಕು. ಅದು ಓನ್ಲಿ ಸಿನಿಮಾ ಕಲೆಕ್ಷನ್ ಆಗಲಿ ಅಥವಾ ಪರ್ಫಾರ್ಮೆನ್ಸ್ ಒಂದೇ ಅಲ್ಲ, ಹೇಗ್ ಮಾಡಿದ್ದಾರೆ, ಎಷ್ಟು ಹೊಸಬ್ರು ನೀವು ಎಷ್ಟು ಸಿನಿಮಾಗೆ ಅವರು ಅವ್ರು ಬಂದಿದ್ದಾರೆ. ನಾನು ಸುದೀಪ್ ಸರ್ ಮನೆಗೆ ಹೋಗಿ ತೋರಿಸಿದೆ, ಅವರು ಹೀಗೆ ಹೇಳಿದ್ರು ರಿಲೆಂಟ್ಲೆಸ್, ಇದು ನಮ್ಮ ಸಿನಿಮಾ ಅವ್ರು ಮಾಡಿದ್ದಾರೆ. ಇಲ್ದರೂ ಎಷ್ಟು ಸಿನಿಮಾಗೆ ಅವರೇ ಕೂತ್ಕೊಂಡು ವರ್ಕ್ ಮಾಡಿ ಸಜೆಷನ್ ಕೊಟ್ಟು ಮಾಡಿದ್ರಲ್ಲ, ತುಂಬಾ ಎಕ್ಸಾಂಪಲ್. That quest for knowledge ಇದೆಯಲ್ಲ, even when technicalities, all camera equipments, lighting, everything, he knows what is latest in the market and he studies it. Editing also ಎಷ್ಟು ಚೆನ್ನಾಗಿ ಕಲ್ತಿದ್ದಾರೆ ಪ್ರತಿಯೊಂದು. It's all new technology to me and he keeps saying this is how it works. There's so much to it ಅಲ್ಲ. ಸೊ ಅದನ್ನೆಲ್ಲ ಕಲಿಯಕ್ ಆಸಕ್ತಿ ಇದೆ ಅವರಿಗೆ. ಹಾಗಾಗಿ there is it's nice healthy discussions at home. ಇಬ್ರು ಎರಡು ಸಂಚಿತ್ ಸಾನ್ವಿ ಒಂದ್ ಕಡೆ, ಇವ್ರ ಒಂದ್ ಕಡೆ, ಒಳ್ಳೆ ಹೆಲ್ದಿ ಚರ್ಚೆಗಳು ನಡೀತಾ ಇರುತ್ತೆ, ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ನಡೀತಾ ಇರುತ್ತೆ. ಇಟ್ಸ್ ವೆರಿ ನೈಸ್, ಇಟ್ಸ್ ಬ್ಯೂಟಿಫುಲ್. ಮೊನ್ನೆ ಒಂದು ಮಾತು ಅಂದ್ರು, ಈಗ ಎಲ್ಲ ಮೊನ್ನೆ ಎಕ್ಸಾಕ್ಟ್ಲಿ ಮೊನ್ನೆ ಅಕ್ಕಂದು ನನ್ಗೆ ಈ ಪಿಕ್ಚರ್ ಇಂದ ನಾನು ಏನ್ ಕಲ್ತೆ ಅಂದ್ರೆ ನಾನು ಅವರು ಓವರ್ಸಿ ಮಾಡಿದ್ರು, ನಾನು ಏನ್ ಕಲ್ತೇನಾ ಅಂದ್ರೆ ಅದೇ ನಮ್ಗೆ ಇದು ಅಂದ್ರೆ ಸರ್ ಹೇಳಿದ್ದು ಮಾತು. ಎಲ್ಲ 30 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದ್ರು ಆ ಮಾತು ಬರುತ್ತಲ್ವಾ, ಆ ಮಾತು ನಮ್ಗೆ ಹೇಳ್ಬೇಕು ಅಂತಂದ್ರೆ ಅವರು ನಮ್ಗೆ ಹೆಲ್ಪ್ ಮಾಡಿದ ರೀತಿಲೂ ಏನೋ ಹೊಸದು ಕಲ್ತವ್ರೆ. ದಟ್ ಈಸ್ ಸಮಥಿಂಗ್ ವೆರಿ ಗುಡ್ ಕ್ವಾಲಿಟಿ ವಿಚ್ ಐ ಡೋಂಟ್ ಸಿ ಇನ್ ಅ ಲಾಟ್ ಆಫ್ ಮೆನಿ ಪೀಪಲ್. ಇವತ್ತುವರೆಗೂ ಆ ಕ್ವೆಸ್ಟ್, ಅವ್ರು ಹೇಳ್ದಂಗೆ ಕ್ವೆಸ್ಟ್ ಟು ಲರ್ನ್ ನ್ಯೂ ಥಿಂಗ್ಸ್ ಇದೆ. ಈ ಸಿನಿಮಾದಲ್ಲೂ ನಾನು ಕಲ್ತಿದ್ದೀನಿ. ನಿಮಗೆ ನಾನು ಹೇಗೆ ನಮಗೆ ಹೆಲ್ಪ್ ಮಾಡಿದ್ರು ಅದನ್ನು ಅವರು ಹೊಸದೇನೋ ಕಲ್ತಿದ್ದಾರೆ ಅಂತಾನೆ. ಅದು ಭಾಳ ನನಗೆ ಒಂದು ಕಡೆಗೆ ಒಂದು ಸ್ಟ್ರೈಕ್ ಆಯ್ತು. ಇಷ್ಟು ಹಂಬಲ್ ಅವ್ರೆ, ಇಷ್ಟು ಮಾಡೆಸ್ಟ್ ಆಗಿ ಆರಾಮ ಒಪ್ಕೋದವ್ರಲ್ವಾ ಅದನ್ನ. ಅಂಡ್ ಬೀಂಗ್ ಅ ಸೂಪರ್ ಸ್ಟಾರ್ ಆರ್ ಬೀಂಗ್ ಎಷ್ಟು ಒಂಥರ ಲಿಜೆಂಡ್ ತರ ಇದ್ದಂಗೆ ಅವ್ರು ಮಾಡಿದ್ರಲ್ವಾ, ಅದು ನಮ್ಗೆ ಅದೆಲ್ಲ ನಾವು ಅದ್ ನೋಡ್ಕೊಂಡು ಈ ಒಂಥರ ಏಕಲವ್ಯ ಟ್ರೈನಿಂಗ್ ತರ ಅವ್ರು ನೋಡಿ ನಾವು ಕೆಲವೊಂದು ತಿಳ್ಕೊತಾ ಇರ್ತೀವಿ. ನಾವು ಎಡಿಟ್ ಅಲ್ಲಿ ಅವ್ರ ಜೊತೆ ಹಿಂದೆ ತುಂಬಾ ಕಮ್ಮಿ ಕೂತಿದ್ರು, ನಾವು ಹಿಂದೆ ಕೂತಾಗ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಲ್ಲ, ಹಿಂಗ್ ಬೇಕು, ಈ ಪಾಯಿಂಟ್ ಅಲ್ಲಿ ಇರಬೇಕು ಅಂತ. ಅದನ್ನೆಲ್ಲ ನಾವು ನಾಲೆಡ್ಜ್ ತಗೊಂಡು ನಮ್ಮ ನೆಕ್ಸ್ಟ್ ಪಿಕ್ಚರ್ಗೆ ನಾವು ಅದನ್ನ ಯೂಸ್ ಮಾಡ್ಕೋಬೇಕು.
ಇವತ್ತಿಗೆ ಅಂದ್ರೆ ಇಂಡಸ್ಟ್ರಿ ಮಾರ್ಕೆಟ್ ಅಥವಾ ಸಿನಿಮಾಗಳು ಹೇಗೆ ವರ್ಕ್ ಆಗ್ತಿದೆ, ಬೇಗ ಓ ಟಿ ಟಿಗೆ ಬರ್ತಾರಂತ ಸ್ಥಿತಿ ಇದೆ, ಥಿಯೇಟರ್ಗೆ ಬರಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್, ನಾವು ನಿರೀಕ್ಷೆ. ಬೀಂಗ್ ಅ ಡಿಸ್ಟ್ರಿಬ್ಯೂಟರ್ ನಿಮಗೆ ಎಷ್ಟು ವರ್ಕ್ ಆಗ್ತಿದೆ, ಹೇಗೆ ಆಗ್ತಿದೆ, ಥಿಯೇಟರ್ಗಳು ಹೆಂಗೆ ವರ್ಕ್ ಆಗ್ತಿದೆ ಅನ್ನೋದೆಲ್ಲವೂ ಗೊತ್ತಿದೆ. ಸೊ ಅದು ಯಾವಾಗಲೂ ಹೇಳಿದ್ರಿ, ಇಂಟೆಂಟ್ ಅದಿದ್ದಾಗ 100% ವರ್ಕ್ ಆಗುತ್ತೆ ಅಂತ. ಸೊ ಈ ಒಂದು ಪರಿಸ್ಥಿತಿಯಲ್ಲಿ ಈ ಸಿನಿಮಾ ರಿಲೀಸ್ ಮಾಡ್ತಿದ್ರೆ 5ನೇ ತಾರೀಕು, ಸಿನಿಮಾಗಳು ತುಂಬಾ ಬರ್ತಿದೆ ಬೇರೆ ಬೇರೆ ಭಾಷೆಗಳಲ್ಲಿ. ಈ ಒಂದು ನಮ್ಮ ಇಂಡಸ್ಟ್ರಿಲಿ ಒಂದು ಭರವಸೆ ಹುಟ್ಟಿಸಿರುವಂತ ಸಿನಿಮಾ ಇದು. ಸೊ ಹಾಗಾಗಿ ನಿಮ್ಮ ಒಂದು ದೃಷ್ಟಿಕೋನ ಹೇಗಿದೆ ಇವತ್ತು ಮಾರ್ಕೆಟ್ ಮೇಲೆ? ಐ ಥಿಂಕ್ ಥಿಯೇಟರ್ ಜನ ಬರ್ತಿದ್ದಾರೆ. ಕೋವಿಡ್ ನಂತರ ಈ ಓ ಟಿ ಟಿಗೆ ಎಲ್ಲ ಪಿಕ್ಚರ್ ಬರುತ್ತೆ ಅದು ಇದು ಅಂತೆಲ್ಲ ಜನ ಒಂದು ಇದನ್ನ ನೋಡಿದ ತಕ್ಷಣ ಎಲ್ಲೋ ಒಂದು ಕಡೆ ಐ ಥಿಂಕ್ ಪೀಪಲ್ ಥಾಟ್ ಇಲ್ಲಿ ಓ ಟಿ ಟಿಲಿ ಬರುತ್ತೆ, ಥಿಯೇಟರ್ ಅವಾಯ್ಡ್ ಮಾಡಿ ಥಿಯೇಟರ್ನ ಅವಾಯ್ಡ್ ಮಾಡಿರಲಿಲ್ಲ. ಆ ಫಿಯರ್ ಹೋಗ್ಬೇಕಲ್ಲ, ಹೋದ್ರೆ ಈ ಕೋವಿಡ್ ಫಿಯರ್ ಹೋಗೋಕ್ಕೆ ಕೆಲವ್ರು ಬೇಗ ಹೋಯ್ತು, ಕೆಲವ್ರಿಗೆ ಒಂದು ಇಷ್ಟು ವರ್ಷ ಆಗಿದೆ. ಇವತ್ತು ಯಾವುದೇ ಪಿಕ್ಚರ್ ಇದೆ, ಎಷ್ಟೋ ಪಿಕ್ಚರ್ ಚೆನ್ನಾಗಿ ಇವತ್ತು ಆ ಲೋ ನವೀನ್ ಅಂತ ಇವತ್ತು ಬರ್ತಾರವಾಗ ಯಾರೋ ನವೀನ್ ಸಜ್ಜದ್ದು ಯಾರೊಬ್ರು ಹೇಳಿದ್ರು, ಲೋ ನವೀನ ತುಂಬಾ ಚೆನ್ನಾಗಿ ಆಗ್ತಿದೆ, ಎಲ್ಲೋ ಒಂದು ಥಿಯೇಟರ್ ನಾನು ಎಕ್ಸ್ಪೆಕ್ಟ್. ಸೊ ಆ ಪಿಕ್ಚರು ಚೆನ್ನಾಗಿ ಆಗ್ತಿದೆ, ಎಷ್ಟೋ ಪಿಕ್ಚರ್ ಚೆನ್ನಾಗಾಗುತ್ತೆ. ಪಿಕ್ಚರ್ ಚೆನ್ನಾಗಿದ್ರೆ ಐ ಥಿಂಕ್ ಇಟ್ ಇಸ್ ಜಸ್ಟ್ ಒನ್ ಡೇ ಅದು ಟ್ರಾನ್ಸ್ಲೇಟ್ ಆಗುತ್ತೆ, ಸಿನಿಮಾದಕ್ಕೆ ಕನ್ವರ್ಟ್ ಆಗುತ್ತೆ, ಜನ ಎಕ್ಸ್ಟ್ರಾ ಕನ್ವರ್ಟ್ ಆಗುತ್ತೆ. ಇಟ್ ಇಸ್ ಒನ್ ಡೇ, ಆ ವರ್ಡ್ ಆಫ್ ಮೌತ್. ಅದೇ ಬಿಗ್ಗೆಸ್ಟ್ ಮಾರ್ಕೆಟಿಂಗ್ ಇದೆ ನಮ್ದು. ಏನೇ ಇದ್ರು ಟ್ರೇಲರ್ ಒಂದಾದ್ರೆ ನೆಕ್ಸ್ಟ್ ವರ್ಡ್ ಆಫ್ ಮೌತ್. ಈ ಎರಡಕ್ಕೆ ಇರೋ ಒಂದು ಶಕ್ತಿ ಜನಕ್ಕೆ ಸಿನಿಮಾಗೆ ಬರೋದು ಇನ್ ಯಾವುದಕ್ಕೂ ಇಲ್ಲ. ಅದು ನಿಜ, ಸತ್ಯ. ಆ ಒಂದು ಸಿನಿಮಾಗೆ ಬರ್ತಿದ್ದಾರೆ. ಆಮೇಲೆ 5ನೇ ತಾರೀಕು ಇದೆ ಒಂದು ಬೇರೆ ಭಾಷೆ ಪಿಕ್ಚರ್ ಇದೆ, ಕನ್ನಡದ ಯಾವುದು ನಾನು ನೋಡಿಲ್ಲ. ನಾನು ಕನ್ನಡ ಸಿನಿಮಾ ಇದ್ದಾಗ ನಮ್ಗೆ ಜನ ಆಲ್ವೇಸ್ ಒಂದು ಹಿಸ್ಟ್ರಿನೇ ಇದೆ ಸರ್. ನಾನು ಮತ್ತೆ ಪದೇ ಹೇಳ್ಬೇಕು ಅಂತ, ಚೆನ್ನಾಗಿದ್ರೆ 100% ಜನ ನಮ್ಗೆ ಸಾಥ್ ಕೊಡ್ತಾರೆ, ಅವ್ರಿಗೆ ಇಷ್ಟ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಮ್ಗಿದೆ. ನಮ್ಮ ಯೋಗಿ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಆಲ್ರೌಂಡರು, ಮಲ್ಟಿ ಕೆಲಸಗಳು ಮಾಡುವಂತ ವ್ಯಕ್ತಿ. ಸೊ ಮ್ಯಾಂಗೋ ಪಚಾಲಿ ಬೀಗ ಪ್ರೊಡ್ಯೂಸರ್ ನೀವ್ ಹೇಳ್ಬೇಕು ಅಂದ್ರೆ ಫಸ್ಟ್ ಅದಕ್ಕೆ ನಾನು ಹೇಳಿದ್ದು. ನಮ್ಮ ಯೋಗಿ ಅವ್ರ ಮೈ ಮೇನ್ ನೆಗೋಷಿಯೇಟರ್. ನೆಗೋಷಿಯೇಟರ್ ಟ್ಯಾಲೆಂಟ್ ಇದೆ ಅವರಿಗೆ, ಎಲ್ಲಿ ಯಾರು ಹೆಂಗೆ ಕತ್ತರಿಸ್ಬೇಕು ಎಲ್ಲ ಗೊತ್ತಿದೆ. ಟೀಮ್ ವರ್ಕ್ ಅದೇ ನಾನು ಒಬ್ಬನ ಡಿಸಿಷನ್ ಆಗಿರಲ್ಲ. ಅದು ಒಟ್ಟಾರೆ ಮೊದಲು ಕೂತ ಮಾತಾಡಿರ್ತೀನಿ, ನಾನು ಮೋಸ್ಟ್ಲಿ ಫೇಸ್ ಆಗ್ತೀನಿ ಅಕ್ಕ ಹೇಳ್ದಂಗೆ. ನನ್ನನ್ನು ಮುಂದೆ ಕಳ್ಸಿಬಿಟ್ಟು ಇವರೆಲ್ಲ ಪಾಪ ಆಲ್ ಡರ್ಟಿ ಜಾಬ್ ಅವರೇ ಮಾಡೋದು, ಎಲ್ಲರ ಹತ್ರ ಹೋಗಿ ಚರ್ಚೆ ಮಾಡೋದು, ಜಗಳ ಮಾಡೋದೆಲ್ಲ ಇವರೇ. ಅಂದ್ರೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ಮೈಂಡ್ಗಳು ಕೆಲಸಗಳು ಮಾಡಿ ನಿಮ್ಗೆಲ್ಲ ಅನುಭವ ಇರೋದು. ಮ್ಯಾಮ್ ಹೊಸದಾಗಿ ಪ್ರೊಡಕ್ಷನ್ ಮಾಡ್ತಾರೆ ಈ ಒಂದು ಮನೆಯಲ್ಲಿ ಏನೇ ಇದ್ರು ಕೂಡ. ಸೊ ಆ ಒಂದು ವಿಚಾರ ನಾನು ಮ್ಯಾಮ್ ಹೊಸದಾಗ ಅಂತ ಹೇಳಲ್ಲ, ಬಿಕಾಸ್ ಯಾಕಂದ್ರೆ ಸರ್ ಯಾವಾಗ ಬಂದ್ರು, ಸರ್ ಯಾವಾಗ ಮದುವೆ ಆದ್ರು ಮ್ಯಾಮ್ ಅವತ್ತಿಂದ ಅವರು ಸಿನಿಮಾದವರೇ. ಸೊ ಇವನ್ ಶಿ ನೋಸ್ ಅಂದ್ರೆ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿಲ್ಲ ಅಂದ್ರೂ ಇಂಡೈರೆಕ್ಟ್ ಆಗಿ ಅಟ್ಲೀಸ್ಟ್ ಎಲ್ಲ ಗೊತ್ತಿರುತ್ತೆ ಏನಕ್ಕ. ಇಂಡೈರೆಕ್ಟ್ ಆಗಿ ಅಷ್ಟೇ. ಸೊ ಇಂಡೈರೆಕ್ಟ್ ಆಗಿ ಗೊತ್ತಿರುತ್ತೆ. ಸೊ ಪ್ರಾಬ್ಲಿ ಈ ಸಿನಿಮಾದಲ್ಲಿ ಅವ್ರದೇ ಆದ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಅವ್ರಿಗೊಂದು ಇನ್ನೊಂದು ಅವಕಾಶ ಸಿಕ್ಕಿದೆ. ಬಿಕಾಸ್ ನಾವು ಆಕ್ಚುಲಿ ಒಂದು ಸುಪ್ರಿಯಾನ್ ಅಂತ ತೆಗ್ದಿರೋದು ಏನಂದ್ರೆ ಅವ್ರು ಕಂಟಿನ್ಯೂ ಮಾಡ್ತಾರೆ. ಸೊ ಅವ್ರಿಗೆ ಎಲ್ಲ ಗೊತ್ತಿರಲ್ಲ ಅಂತ ಏನಿಲ್ಲ, ಎಲ್ಲ ಗೊತ್ತಿದ್ದೇನೆ, ಅದನ್ನ ಮೋಸ್ಟ್ಲಿ ಇನ್ನೊಂದ್ಸರಿ ಪಾಲಿಶ್ ಮಾಡಿದ್ದಾರೆ ಅಷ್ಟೇ ಈಗ. ಸೊ ಮುಂದೆ ಇನ್ನೂ ಚೆನ್ನಾಗಿ ಥಿಯರಿ ಆಗಿ ಗೊತ್ತಿರೋದು ಪ್ರಾಕ್ಟಿಕಲ್ ಆಗಿ ಬಹಳ ವ್ಯತ್ಯಾಸ ಇಲ್ಲ. ಇದೆ. ಶಿ ಇಸ್ ಎ ಗುಡ್ ಲರ್ನರ್. ಲೈಕ್ ಒಂದು ಸಿನಿಮಾ ಫ್ಯಾಮಿಲಿ ಅಂದ್ರೆ ಗೊತ್ತಿರುತ್ತಲ್ವಾ, ಅದು ಒಂದು ದೊಡ್ಡ ಹೀರೋ ಸೂಪರ್ ಸ್ಟಾರ್ ಫ್ಯಾಮಿಲಿ ಅಂದ್ರೆ ವೈಫ್ ಅಂದ್ರೆ. ಸೊ ಅದೇನು ಗೊತ್ತಿಲ್ಲ, ಎಲ್ಲ ಗೊತ್ತಿರ್ತಾರೆ. ನೀವು ಅಂದ್ರೆ ಡೈಲಿ ಸಿನಿಮಾದಲ್ಲಿ ಇರ್ತೀರಾ, ಹಲವಾರು ಸಿನಿಮಾಗಳು ಬರ್ತಾ ಇರುತ್ತೆ, ನೋಡ್ತಿರ್ತೀರಾ, ಮಾತಾಡ್ತಿರ್ತೀರಾ, ಆಗೋಗುಗಳು ಎಲ್ಲವೂ ಗೊತ್ತಿದೆ. ಅಂಡ್ ಬೀಂಗ್ ಅ ಡೈರೆಕ್ಟರ್, ಮ್ಯಾಂಗೋ ಪಚ ಅನ್ನೋದೊಂದು ಸಬ್ಜೆಕ್ಟ್ ನ ನೀವೆಲ್ಲ ಸೇರ್ಕೊಂಡು ಆಯ್ಕೆ ಮಾಡ್ಕೋತೀರಾ, ಅದಕ್ಕೆ ಒಂದು ಇದನ್ನ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಬರುತ್ತಲ್ಲ, ಅಂದ್ರೆ ಮಾಡ್ಬೇಕು ಅನ್ನೋ ನಿರ್ಧಾರ ಮಾಡ್ತಿರಲ್ಲ, ಅದು ದೊಡ್ಡ ವಿಷಯ. ಸೊ ಯಾರಿಗೋ ಜಡ್ಜ್ಮೆಂಟ್ ಇಲ್ಲ ಅಂದ್ರೆ ಮೀನ್ ಒಂದು ಗೊತ್ತಿಲ್ಲ ನಮ್ಗೆ ಯಾರಿಗೂ, ಬಟ್ ಒಂದು ಪ್ರಿಡಿಕ್ಷನ್ ಅಷ್ಟೇನೆ. ಸೊ ಈ ಒಂದು ವಿಷಯಕ್ಕೆ ನೀವು ಕಾರ್ತಿಕ್ ಮತ್ತೆ ಮ್ಯಾಮು ಅಂದ್ರೆ ಸರ್ ಇಷ್ಟೂ ಜನ ಸೇರ್ಕೊಂಡು ಸಂಚಿತ್ಗೆ ಒಂದು ಕಂಟೆಂಟ್ ನ ಮಾಡ್ಬೇಕು ಅಂತ ಆಯ್ಕೆ ಮಾಡ್ಕೊಂಡು. ಕ್ವಶನ್ ಅಲ್ಲಿ ಆನ್ಸರ್ ಇತ್ತು. ಇಲ್ಲ ನಾನು ಚಾಲೆಂಜ್ ಏನಿತ್ತು ನಿಮ್ಗೆ ಅಂತ. ಅದೇ ಚಾಲೆಂಜ್ ಕ್ವಶನ್ ಆನ್ಸರ್. ಯಾಕಂದ್ರೆ ಕ್ವಶನ್ ಅಲ್ಲಿ ಆನ್ಸರ್ ಏನಿತ್ತು ಅಂದ್ರೆ ಜಡ್ಜ್ಮೆಂಟ್ ಯಾರಿಗೂ ಇರಲ್ಲ, ಗೊತ್ತಿರಲ್ಲ ಅಂತ ಇದ್ದಾರೆ ಗೊತ್ತಾ. ಅಲ್ಲಲ್ಲ ನಾನು ಅದನ್ನ ಹೇಳಿದ ಬಂದಾಗ ಬಿಕಾಸ್ ಲಾಂಚ್ ಮಾಡ್ಬೇಕಂತ ಸುಮಾರು ದಿನದಿಂದ ಇದ್ರು ಅಕ್ಕನ ಸರ್. ಬಟ್ ಏನಂದ್ರೆ ಈ ಸಿನಿಮಾ ಬಂದಾಗ ಸಿನಿಮಾ ಫಸ್ಟ್ ಮೇನ್ ಥಿಂಗ್ ಏನಂದ್ರೆ ತುಂಬಾ ಓವರ್ ಆಗಿ ಬಿಲ್ಡಪ್ ಕೊಟ್ಕೊಂಡು ಆ ತರ ನಾವು ನೆವರ್ ಥಾಟ್, ಬಿಕಾಸ್ ಅವ್ರಿಗೊಂದು ಒಳ್ಳೆ ಇದ್ಬೇಕಾಗಿತ್ತು. ಬಟ್ ಈ ಕಥೆಯಲ್ಲಿ ಒಂದು ಮೈಸೂರು ಲೋಕಲ್ ಹುಡುಗ ಅನ್ನೋದು, ಸೊ ಎಲ್ಲವೂ ಒಂದಿತ್ತು. ಅವ್ರ ಆಕ್ಟಿಂಗ್ ಸ್ಕೋಪ್ ಆಗ್ಲಿ, ಒಂದು ಅಳದಾಗ್ಲಿ, ನಗದಾಗ್ಲಿ, ಮತ್ತೆ ಹುಡುಗರ ಜೊತೆ ಫ್ಯಾಮಿಲಿ ಎಲ್ಲವೂ ಇತ್ತು, ಒಟ್ಟಾರೆ ಎಲ್ಲವೂ ಇದ್ದಾಗ. ಸೊ ಪ್ರಾಬ್ಲಿ ಹೇಳ್ದಂಗೆ ಸಿನಿಮಾ ಜಡ್ಜ್ಮೆಂಟ್ ಗೊತ್ತಿಲ್ಲ ಏನಾಗುತ್ತೋ, ಅದು ಒಬ್ವಿಯಸ್ಲಿ ಲೆಫ್ಟ್ ಟು ದ ಪೀಪಲ್. ಬಟ್ ನಮಗೆ ಇದು ಒಳ್ಳೆ ಲಾಂಚ್ ಮಾಡೋಕೆ ತುಂಬಾ ಸಾಫ್ಟ್ ಆಗಿ ಒಂದು ಒಳ್ಳೆ ಲಾಂಚ್ ಮಾಡೋ ಅಂತ ಅನಿಸ್ತು. ಅದಾದ್ಮೇಲೆ ಏನ್ ಹಿಡಿದ್ರೆ ನೀವು ನೋಡ್ತೀರಾ, ಏನು ನಾವು ಹೊರಡಬಿಟ್ಟು ಎಲ್ಲ ಇಷ್ಟಪಡ್ತಿದ್ದಾರೆ. ಸುದೀಪ್ ಸರ್ ತುಂಬಾ ಚೆನ್ನಾಗಿ ಇನ್ವಾಲ್ವ್ ಆಗ್ಬಿಟ್ಟು ಲೈಕ್ ಹಿಂಗ್ ಮಾಡ್ರಿ ಹಿಂಗೆ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಸೊ ನಮಗೊಂದು ಖುಷಿ ಇದೆ. ಸೊ ವಿ ಆರ್ ವೆರಿ ಕಾನ್ಫಿಡೆಂಟ್ ಅಬೌಟ್ ವಾಟ್ ವಿ ಹವ್ ಡನ್. ಅಂದ್ರೆ ಇವತ್ತಿಗೆ ತುಂಬಾ ಕಾಂಪಿಟೇಷನ್ ಜೊತೆಗೆ ಒಂದು ಎಕ್ಸ್ಪೆಕ್ಟೇಷನ್, ತುಂಬಾ ದೊಡ್ಡ ಎಕ್ಸ್ಪೆಕ್ಟೇಷನ್ ಬಿಕಾಸ್ ಆಫ್ ದೊಡ್ಡ ಮನೆ ಮಗ ಅಂತ.
ಈ ಒಂದು ವಿಚಾರಕ್ಕೆ ನಿಮ್ಗಳಿಗೆ ಚಾಲೆಂಜ್ ಅನ್ಸಿದ್ದು ಈ ಒಂದು ಕ್ರಾಫ್ಟ್ ನ ಕಟ್ಟಬೇಕಾದ್ರೆ? ಸೊ 100% ಚಾಲೆಂಜಿಂಗ್ ಇದ್ದೇ ಇದೆ. ಬಿಕಾಸ್ ಯಾಕಂದ್ರೆ ನಿಮಗೆ ಗೊತ್ತಿರೋ ತರ ಹೊಸಬರಿಗೆ ಬರ್ತಾ ಇಲ್ಲ, ಜನ ಬರ್ತಾ ಇಲ್ಲ, ಇನ್ನೊಂದು ಮತ್ತೊಂದು ಹೇಳ್ತಾ ಇದ್ದಾರೆ. ಬಟ್ ಇವರು ಒಂದೇನಂದ್ರೆ ಇಸ್ ಕಮ್ ಫ್ರಮ್ ಅ ಫ್ಯಾಮಿಲಿ ಅಂತ ಅದೊಂದೇ ಒಂದು ಮಾರ್ಕ್ಸ್ ಇದೆ ಹಂಗಂತ. ಬಟ್ ಅಗೇನ್ ಅದು ಪಿಕ್ಚರ್ ರಿಲೀಸ್ ಆದ್ಮೇಲೆ ಇದು ಅವ್ರದ್ದು ಇದಾಗುತ್ತೆ. ಸರ್ ಯಾವಾಗಲೂ ಅದು ಹೇಳ್ತಿರ್ತಾರೆ, ಓಕೆ ನಮ್ಮ ಬ್ಯಾಕಪ್ ಪುಷ್ ಮಾಡೋದು ನಮ್ಮಲ್ಲಿ ಇದೆ, ಬಟ್ ಏನೋ ಟ್ಯಾಲೆಂಟ್ ಅವ್ರನ್ನ ಅಪ್ರೂವ್ ಅಂತ. ಬಟ್ ಆ ಟ್ಯಾಲೆಂಟ್ 100% ಇದೆ. ಬಿಕಾಸ್ ಯಾಕೆ ನೋಡ್ಬೇಕು ಅಂತ ಹೇಳೋದು ನಾನು ಫ್ರೈಡೆ ಹೇಳ್ತೀನಿ ಬೇಕು ಯಾಕೆ ನೋಡ್ಬೇಕು, ಬಿಕಾಸ್ ಅವರು ಅಷ್ಟು ಕಾನ್ಫಿಡೆಂಟ್ ಆಗಿ ನಾನೇನು ಈಸ್ ಹಿಯರ್ ಟು ಸ್ಟೇ ಅದ್ ಮಾತ್ರ ಹೇಳೋ ತುಂಬಾ ಗಟ್ಟಿಯಾಗಿ ಹೇಳ್ಬಲ್ಲ. ಯಾಕಂದ್ರೆ ಅವ್ರು ಎಷ್ಟು ಚೆನ್ನಾಗಿ ಯಾರು ಇನ್ವಾಲ್ವ್ ಆಗ್ತಾರೆ. ಇನ್ನೊಂದೇನು ಗೊತ್ತಾ ಅವ್ರದ್ದು ಮೇನ್ ಆಸ್ ಎ ಟೆಕ್ನಿಷಿಯನ್ ಆಲ್ಸೋ ಇಸ್ ವರ್ಕ್. ಸೊ ನಮ್ಗೆಲ್ಲ ಹೆಂಗೆ ಸಿನಿಮಾ ಗೊತ್ತಿರೋದು, ಅವರು ಸಡನ್ ಹೀರೋ ಆಗೋರಲ್ಲ, ಅಂದ್ರೆ ಬರೀ ಹೀರೋ ಪ್ರಿಪರೇಷನ್ ಮಾಡ್ಕೊಂಡು ಬಂದವರಲ್ಲ. ಸೊ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡಿ, ಸರ್ಜದ ವರ್ಕ್ ಮಾಡಿ, ಎಲ್ಲವೂ ತಿಳ್ಕೊಂಡು ಆಕ್ಟಿಂಗ್ ಅಂದ್ರೆ ಏನು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಏನು, ಕಾಸ್ಟ್ಯೂಮ್ ಏನು, ಆರ್ಟ್ ಏನು ಎಲ್ಲ ತಿಳ್ಕೊಂಡು ಬಂದು ಮಾಡಿದಾಗ ಏನಾಗುತ್ತೆ ಒಂದು ಮನುಷ್ಯನಿಗೆ. ಸಿ ಫಾರ್ ಮೀ ಇಫ್ ಯು ಬಿಕಮ್ ಅನ್ ಆಕ್ಟರ್ ಫಸ್ಟ್ ಯು ಹ್ಯಾವ್ ಟು ಗೆಟ್ ಎಕ್ಸ್ಪೀರಿಯನ್ಸ್ ಅಬೌಟ್ ಯುವರ್ ಸರೌಂಡಿಂಗ್ಸ್. ಸೊ ದಟ್ ತುಂಬಾ ಚೆನ್ನಾಗಿ ಅವರು ಹೋಮ್ವರ್ಕ್ ಮಾಡಿ ವೆಲ್ ಪ್ರಿಪೇರ್ಡ್ ಆಗಿ, ಸೊ ಹಂಗಾಗಿನೇ ಅಷ್ಟು ತಾಳ್ಮೆಯಿಂದ ಈಗ ಲಾಂಚ್ ಆಗ್ತಿರೋದು. ಸೊ ಅದೊಂದು ಕಾನ್ಫಿಡೆಂಟ್ ಆಗಿ ಹೊಸಬರಾಗಿದ್ರು ಬಟ್ ಅಳವಾನೆ ಅವರು ಆತರ ಹೊಸ ಆಕ್ಟರ್ ಹಳೆ ಟೆಕ್ನಿಷಿಯನ್. ನಾಗ್ಲೇ ಮಾತಾಡ್ತಿದ್ದೆ ಅಥೆಂಟಿಸಿಟಿ ಬಗ್ಗೆ. ನಿಮ್ಮ ಹತ್ರ ಕೇಳೋದಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ನನಗೆ ಆ ಒಂದು ವಿಚಾರಕ್ಕೆ. ಈ ಒಂದು ಸಬ್ಜೆಕ್ಟ್ಗೆ ಕೆಲಸ ಮಾಡ್ಬೇಕಾರೆ ನೀವು ಕಂಡಂತೆ ಅಂದ್ರೆ ಪ್ರತಿ ಫ್ರೇಮ್ ಅಲ್ಲೂ ಕೂಡ ಅಷ್ಟು ಕಲರಿಂಗ್ ಇಂದ ಹಿಡಿದು, ಕಾಸ್ಟ್ಯೂಮ್ ಇಂದ ಹಿಡಿದು, ಪ್ರಾಪ್ಸ್ ಇಂದ ಹಿಡಿದು ಆ ಒಂದು ಟೈಮ್ ನ ಪೀರಿಯಡ್ ನ ತಗೊಂಡ್ಬಂದು ಇಟ್ಟಂಗಿದೆ. ಸೊ ಆ ಒಂದು ಎಸ್, ಯೂಶಲಿ ನಾವು ಸಿನಿಮಾ ಈಗ ಒಂದು ಕತೆ ಮಾಡುವಾಗ ನಾವು ಅದು ಯಾವ ಒಂದು ಕಾಲಘಟ್ಟದಲ್ಲಿ ನಡೆಯೋದು ಗೊತ್ತಾಗುತ್ತೆ. ಇದು 2000s ಅಲ್ಲಿ ನಡೆಯೋದು. ಸೊ ಹಂಗಾಗಿ ನೀವು ಲೈಟಿಂಗ್ ಬಗ್ಗೆ ಅಥವಾ ಫ್ರೇಮ್ ಬಗ್ಗೆ ಹೇಳಿದಾಗ ಐ ಶುಡ್ ಅಪ್ರಿಶಿಯೇಟ್ ನಮ್ಮ ಚಂದ್ರು ಅವರು, ಕ್ಯಾಮರಾಮನ್ ಚಂದ್ರು ಅವರು, ಬಿಕಾಸ್ ಇದು ಸೀನಿಯರ್ ಅವರು. ಸೊ ಅವರು ಕಲರ್ ಗ್ರೇಡಿಂಗ್ ಹಿಂಗಿರ್ಲಿ ಅಂತ ನಿಮ್ಗೆ ಗೊತ್ತು, ಲೈಟಿಂಗ್ ಸರಿ ಇದಾಗಲಿ. ಆರ್ಟ್ ಡೈರೆಕ್ಟರ್ ನಮ್ಮ ವಿಶ್ವಾಸ್ ಅವರು. ಸೊ ಹಾಗಾಗಿ ಅವರು ಅಷ್ಟೇ ನಮ್ಗೆ ಈ 90s ಅಂತ ಬಂದ ಕೂಡಲೇ ಏನಾಗುತ್ತೆ, ನಿಮ್ಗೆ ಕಾರ್ಗಳು ಚೇಂಜ್ ಆಗುತ್ತೆ ಅಥವಾ ಏನೋ ಲೈಕ್ ಅವರು ಇರೋ ಮನೆ, ರೋಡ್ಸ್ ಎಲ್ಲವೂ ಚೇಂಜ್ ಆಗುತ್ತೆ. ಸೊ ಇಟ್ಸ್ ನಾಟ್ ಈಸಿ. ನಿಮಗೂ ಗೊತ್ತಾಗುತ್ತೆ, ಒಂದು 25 years ಬ್ಯಾಕ್ ಹೋಗ್ಬೇಕಂದ್ರೆ ಅದು ಈಸಿ ಅಲ್ಲ. ಬಟ್ ಏನಂದ್ರೆ ಈ ಸಬ್ಜೆಕ್ಟ್ ಬೇಕಾಗಿತ್ತು ಅದು ಮಾಡಿದೆ. ಕಾಸ್ಟ್ಯೂಮ್ ಬೇಕು, ಕಾಸ್ಟ್ಯೂಮ್ ನಾನೇ ಮಾಡೋದು ಈ ಸಿನಿಮಾದಲ್ಲಿ. ಸೊ 90s ಅಲ್ಲಿ ಆ ಚೆಕ್ಸ್ ಅದೇ ಕರೆಕ್ಟ್ ಆಗಿ ನೋಡ್ರೆ ಅವ್ರು ಎಲ್ಲೂ ಫಿಟ್ಟಿಂಗ್ ಕೊಟ್ಟಿಲ್ಲ ನಾವು. ಸೊ ಲೂಸ್ ಯಾಕಂದ್ರೆ ಅಲ್ಲಿ ಅವ್ರು ಇನ್ನೊಂದೇನೋ ಒಂದು ಮಿಡಿಲ್ ಕ್ಲಾಸ್ ಹುಡುಗ, ಅವ್ರೇನೋ ನನಗೆ ಒಳ್ಳೆ ಬಟ್ಟೆ ಹಾಕೊಬೇಕು ಅಂತ ಏನಿಲ್ಲ, ಒಂದು ಜೀವ ತುಂಬಾ ಚೆನ್ನಾಗಿ ನಡೀತಿರುತ್ತೆ ಅಂತ ಇದು. ಅವ್ನು ಏನಾಗ್ತಾನೆ ಇದರಲ್ಲಿ. ಸೊ ಸಡನ್ ಆಗಿ ಏನಾದ್ರೂ ಅವ್ರು ಚೇಂಜ್ ಮಾಡೋಕ್ಕಾಗಲ್ಲ. ನನ್ನ ಬಟ್ಟೆ ಏನೋ ಇದೆ ಸಡನ್ ನಾಳೆ ಬೆಳಗ್ಗೆ ಏನಾಗ್ಬಿಟ್ಟು ನಾಳೆ ಬೆಳಗ್ಗೆ ವಾರ್ಡ್ರೋಬ್ ಚೇಂಜ್ ಮಾಡಲ್ಲ. ಸೊ ಆ 2000 ಏನ್ ಬೇಕು ಪ್ರತಿಯೊಬ್ಬರಿಗೂ ಒಂದು ಆ ಕಲರ್ ಕಾಂಬಿನೇಷನ್ ನೋಡ್ಕೊಂಡು ನಾನು ಕಾಸ್ಟ್ಯೂಮ್ ಮಾಡಿರೋದು ಅಥವಾ ಲೈಟಿಂಗ್ ಪ್ರೊಡಕ್ಷನ್ ಕಾಸ್ಟ್ ಕಮ್ಮಿ ಆಗುತ್ತೆ ಅಂತ ಅದಕ್ಕೆ ಇದು ಆಯ್ಕೆ ಮಾಡಿರೋದು. ತುಂಬಾ ಕಮ್ಮಿ ಬಟ್ಟೆ ಎಲ್ಲ ಸಣ್ಣ ಬಟ್ಟೆ ಎಲ್ಲ ಕಮ್ಮಿ ಇರುತ್ತೆ, ಬಟ್ಟೆ ಎಲ್ಲ ಕಮ್ಮಿ ಇರುತ್ತೆ, ಬಟ್ ಪ್ರೊಡಕ್ಷನ್ ಕಾಸ್ಟ್ ಕಮ್ಮಿ ಆಗಲ್ಲ. ಯಾಕಂದ್ರೆ ವಿ ಹ್ಯಾವ್ ಟು ರಿಕ್ರಿಯೇಟ್ ಎವ್ರಿಥಿಂಗ್ ಫಾರ್ ದ ಪೀರಿಯಾಡಿಕ್ ಫಿಲ್ಮ್. ಪ್ರೊಡಕ್ಷನ್ ಕಾಸ್ಟ್ ಕಮ್ಮಿ ಆಗಲ್ಲ, ಕಾಸ್ಟ್ಯೂಮ್ ಕಮ್ಮಿ ಆಗಲ್ಲ. ಓಕೆ ಅದು ಓಕೆ. ಸೊ ಅದ್ ಬಿಟ್ರೆ ಈ ತರ ಅಂದ್ರೆ ಒಬ್ಬ ಡೈರೆಕ್ಟರ್ ಆಗಿ ನೀವು ಸಂಚಿತ್ನ ನೋಡಿದಾಗ, ಈ ಒಂದು ಕ್ರಾಫ್ಟ್ ನ ನೋಡಿದಾಗ ಓವರ್ ಆಲ್ ನಿಮ್ಮ ಒಂದು ಒಪಿನಿಯನ್? ನಾವ್ ಹೇಳೋದ ಕಡಕ್ ಮಾಲ್, ಹೊಸ ತಳಿ. ಹೊಸ ತಳಿ ಕಡಕ್ ಮಾಲ್ ಪಕ್ಕ 100%. ಯಾಕಂದ್ರೆ ಅವರು ಸಿನಿಮಾ ಮಾಡೋ ಮುಂಚೆನೂ ಅಂದ್ರೆ ಮೀಟಿಂಗ್ ಅಲ್ಲಿ ಬಂದಾಗ ತುಂಬಾ ಕಾನ್ಫಿಡೆಂಟ್ ಆಗಿದ್ರು. ಅಲ್ಲಿ ಟೆಲ್ ಇವಾಗ ಪ್ರತಿಯೊಂದು ಏನೇ ಕೆಲಸ ಮಾಡ್ಬೇಕು ಅಂದ್ರೆ ನಾನು ಡೈರೆಕ್ಷನ್ ಮಾಡಲಿ ಅಥವಾ ಪ್ರೊಡಕ್ಷನ್ ಮಾಡಲಿ ಫಸ್ಟ್ ನಾವು ಕಾನ್ಫಿಡೆಂಟ್ ಆಗಿರೋದು. ಯಾಕಂದ್ರೆ ನಾನ್ ಕಾನ್ಫಿಡೆಂಟ್ ಆಗೇ ನಿಮ್ಮನ್ನ ಗೆಲ್ಲಕ್ ಸಾಧ್ಯ. ಸೊ ನಾನೇ ಇನ್ನ ಇದು ಮಾಡ್ಬೋದಾ, ಇದು ಹಿಂಗ ಅಂತ ಇದ್ರೆ, ಬಟ್ ಅದು ಆ ಕಾನ್ಫಿಡೆನ್ಸ್ ಅವ್ರ ಕಣ್ಣಲ್ಲಾಗ್ಲಿ, ನೀವು ನೋಡಿರ್ತೀರ ಫ್ರೇಮ್ಸ್ ಅಲ್ಲಿ ಒಡೆವರ್ ಟೈಲರ್ ಆಗ್ಲಿ ನಾವೇನ್ ಬಿಟ್ಟಿದೀವಿ ಅದ್ರಲ್ಲಿ ನೋಡಿರ್ತೀರ, ತುಂಬಾ ಕಾನ್ಫಿಡೆಂಟ್ ಆಗಿದ್ರು. ಅವನ ಕಾನ್ಫಿಡೆನ್ಸ್ ಮನುಷ್ಯನಿಗೆ ತುಂಬಾ ಮುಖ್ಯ. ಪ್ರತಿಯೊಬ್ಬ ಮನುಷ್ಯನಿಗೂ ನಾನು ಗೆಲ್ಬೇಕು ಅಂದ್ರೆ ನಾನು ಫಸ್ಟ್ ಐ ಹ್ಯಾವ್ ಟು ಲವ್ ಮೈ ಸೆಲ್ಫ್ ಅಂಡ್ ಹ್ಯಾವ್ ಟು ಬಿ ಕಾನ್ಫಿಡೆಂಟ್. ಇಫ್ ಐ ಡೋಂಟ್ ಡೂ ದಟ್ ಐ ಕ್ಯಾನ್ ಡೂ ಎನಿಥಿಂಗ್. ಸೊ ಅದು ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಇದು ಟು ಹಿಯರ್ ದಿಸ್. ಏನ್ ಗೊತ್ತಾ, ಬಿಕಾಸ್ ನಾವು ಮನೆಯವರಾಗಿರೋದ್ರಿಂದ ನಾನ್ ಸತ್ಯ ಹೇಳ್ತೀನಿ, ನನ್ಗ ಧೈರ್ಯ ಇರ್ಲಿಲ್ಲ ದಟ್ ಹಿ ವಿಲ್ ಬಿ ಏಬಲ್ ಟು ಇಮೋಟ್. ನಾನು ಹೇಳ್ದಂಗೆ ಅವ್ನ್ ಜಾಸ್ತಿ ಇಮೋಟ್ ಮಾಡಲ್ಲ, ಫೇಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಲ್ಲ. ಅವ್ನ್ ಒಳಗಡೆ ಏನಿದೆ ಅಂತ ನಾವು ಒಟ್ಟಿಗೆ ಇರೋದ್ರಿಂದ ನಮಗೆ ಅರ್ಥ ಆಗತ್ತೆ. ಬಟ್ ಮಾಡ್ತಾನ ಇಲ್ವಾ, ನನ್ ಸತ್ಯವಾಗ್ಲೂ ನನಗೆ ಸ್ವಲ್ಪ ಐ ವಾಸ್ ನಾಟ್ ಶ್ಯೂರ್ ಹಿ ವಾಸ್ ರೆಡಿ ಫಾರ್ ಆಕ್ಟಿಂಗ್. He was definitely ready for direction and all the technical aspects of it. But nange gothirilla. But he has surprised me and how. Really, and he has moved me in so many. So for a first timer, avun ee tara madidane andre I am really shocked. I'm not saying it because I'm his aunt or I love him, but I'm genuinely as an audience and a viewer really moved by his craft. He has really surprised me. ಅಂದ್ರೆ ಅವನು ಕಲ್ತಿದ್ದಾನೆ, ಅವನು ಒಬ್ಸರ್ವ್ ಮಾಡ್ಕೊಂಡಿದ್ದಾನೆ, ಅದನ್ನ ಇಲ್ಲಿ ಈ ಫಿಲ್ಮಿಗೆ ಎಲ್ಲವೂ ತಂದಿದ್ದಾನೆ ಅಂತ ನಾನು ಅನ್ಕೊಂಡಿದೀನಿ. ಐ ನೆವರ್ ಎಕ್ಸ್ಪೆಕ್ಟೆಡ್ ಇಟ್.
ಅದನ್ನ ನಾನು ಒಪ್ಕೊಳ್ಳೇಬೇಕು ನಾನು. ಇಲ್ಲ ಇವ್ರು ಹೇಳಿದ ಮಾತು ನಂಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ತುಂಬಾ ನೆನಪುಗಳಾಯ್ತು ನನಗೆ. ಅಂದ್ರೆ ಕಾನ್ಫಿಡೆಂಟ್ ಅನ್ನೋದು ಇದೆಯಲ್ಲ, ಒಬ್ಬ ಆರ್ಟಿಸ್ಟ್ ಆಗ್ಲಿ, ಒಬ್ಬ ಡೈರೆಕ್ಟರ್ ಆಗ್ಲಿ, ಒಬ್ಬ ಸ್ಕ್ರಿಪ್ಟ್ ರೈಟರ್, ಎನಿಬಡಿ ಒಂದು ಕಾನ್ಫಿಡೆಂಟ್ ಇದೆಯಲ್ಲ, ನಾನು ಇದು ಮಾಡ್ತೀನಿ, ಇದು ವರ್ಕ್ ಆಗೇ ಆಗುತ್ತೆ. ಅಂಡ್ ಆ ಕಾನ್ಫಿಡೆಂಟ್ ಮಾತು ಎಲ್ಲರಿಂದನೂ ಬರಲ್ಲ. ಒಂದ್ ಕಡೆ ಅದು ಇನ್ಕ್ಲೂಡಿಂಗ್ ಸುದೀಪ್ ಸರ್, ಈಗ ಮೊನ್ನೆ ವಿಜಯ್ ಅವರು ಟಿವಿಗೆ ಕಾನ್ಫಿಡೆಂಟ್ ಆಗಿರಿ, ಕಾನ್ಫಿಡೆಂಟ್ ಆಗುತ್ತೆ ಅಂತ. ಅದು ಹೇಳಿರಲ್ಲ ಇವಾಗ. ಹಾ. ಎಷ್ಟು ಇದೊಂದು ಔಟ್ ಆಫ್ ಟಾಪಿಕ್ ಇರ್ಬೋದು, ಬಟ್ ಸ್ಟಿಲ್ ವಿಜಯ್ ಅವ್ರು CM ಸರ್ ಇದಾರಲ್ಲ, ಅವ್ರು ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ್ರು ಅದನ್ನೇ ಹೊಡೆದ್ರು. ಎಲ್ಲರೂ ಟೈಮ್ ಮಾಡು, ಇನ್ನೊಂದು ಮಾಡು, ಅದು ಮಾಡೋದು. ಅದೇ ತರ ಪ್ರತಿಯೊಬ್ಬ ಮನುಷ್ಯನ್ ಹೇಳಿದ್ ನಾನು. ಅವ್ರದ್ದೊಂದು ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ನಾನು ಯಾಕೆ ಇವ್ರ ಬಗ್ಗೆ ಹೇಳ್ತೀನಿ ಅಂದ್ರೆ, ಪ್ರತಿಯೊಬ್ಬರು ಅಷ್ಟೇ, ನಾವು ಕಾನ್ಫಿಡೆಂಟ್ ಆಗಿ ನಾವೇ ಇಲ್ಲ ಅಂದ್ರೆ ನಮ್ಗೆ ಏನು ಹೌದು, ಸಾಧಿಸ. ನಿಜ. ಅಂದ್ರೆ ಒಂದು ನಂಬಿಕೆ ಇರಬೇಕು, ಒಂದು ಕಾನ್ಫಿಡೆನ್ಸ್ ಇರಬೇಕು. ಅದೆರಡು ಸಂಚಿಯಲ್ಲಿ ನಾವು ನೋಡಿದ್ವಿ. ಇವಾಗ ನಾನು ಇದನ್ನ ಮಾಡಬಲ್ಲೆ, ಯಾಕಂದ್ರೆ ಇನ್ನೊಂದು ಪಿಕ್ಚರ್ ಮಾಡ್ಬೇಕಾಗಿತ್ತು ಅನ್ನೋದು ಇದು ಅಗೈನ್ ಏನು ಇದಂಗೆ ಅದೇ ಪಾಸಿಟಿವ್ನೆಸ್ ಅಲ್ಲಿ ನಾನು ಮಾಡಬಲ್ಲೆ ಅಂತ ಒಂದು ನಂಬಿಕೆಯಲ್ಲಿ ಕಾನ್ಫಿಡೆನ್ಸ್ ಬಂದ್ರು ಗೊತ್ತಾ. ಅದು ನಾನು ನಿಜ ಹೇಳ್ತಾ ಇದೀನಿ. ಪ್ರತಿ ಒಂದು ಸಿನಿಮಾ ನೀವು ಹೇಳ್ತೀರಾ, ನಾನು ನೋಡ್ಬೋದು ಹೇಳ್ತೀರಾ ನೀವು. ಯಾಕಂದ್ರೆ ಪ್ರತಿಯೊಂದು ಸೀನಲ್ಲೂ ಅಕ್ಕ ಹೇಳ್ದಂಗೆ ಇವ್ರು ಸರ್ಪ್ರೈಸ್ ಇರ್ಬೋದು, ಬಟ್ ನಮ್ಗೆ ನಾವು ಒಂದು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿರ್ತೀವಲ್ಲ, ಈ ತರ ಮಾಡೋರು ಆಕ್ಟಿಂಗ್ ಇನ್ನೂ ಸ್ವಲ್ಪ ಜಾಸ್ತಿನೇ ಮಾಡಿದ್ದಾರೆ, ಇದು ಮಾಡಿದ್ದಾರೆ ಇವರು ಅಂತ. ಅದು ಬಹಳ ಖುಷಿ ಇದೆ. ಎಲ್ಲರೂ ಇಡೀ ಟೀಮ್ಗೂ ಬಹಳ ಖುಷಿ ಇದೆ. ಸುದೀಪ್ ಸರ್ಗೆ ಆಗ್ಲಿ, ಅಕ್ಕಂಗೆ ಆಗ್ಲಿ, ನಮ್ಮ ಪ್ರೊಡಕ್ಷನ್ ಕಾರ್ತಿಕ್, ಐ ಮೀನ್ ಹೋಲ್ ಆಫ್ ಟೀಮ್ ಈಸ್ ಡನ್ ಎ ವಂಡರ್ಫುಲ್ ಜಾಬ್. ಇಲ್ಲ ಅಂದ್ರೆ ನನ್ಗೆ ಇದೊಂದು ಎಷ್ಟು ಇದಾಯ್ತು ಅಂದ್ರೆ, ಸಿನಿಮಾ ಮಾತ್ರ ಅಲ್ಲ, ಅಂದ್ರೆ ಕ್ರಿಕೆಟ್ ಆಗಿರ್ಬೋದು, ಸುಮಾರು ಫೀಲ್ಡ್ಗಳಲ್ಲಿ ನನಗೆ ಎಷ್ಟೊಂದು ಒಂದು ನೆನಪಾಯ್ತು. ವಾಚ್ ಔಟ್ ಗೈಸ್, ದಿಸ್ ಇಸ್ ದ ಬಿಗಿನಿಂಗ್ ಅಂತ. ಅಂದ್ರೆ ಆ ಕಾನ್ಫಿಡೆನ್ಸ್ ಇಟ್ ಸ್ಪೀಕ್ಸ್, ಅದು ಪ್ರೂವ್ ಆಯ್ತು. ಈ ಯಂಗ್ಸ್ಟರ್ಸ್ ಅಲ್ಲಿ ನಾನು ಅವಾಗಲೇ ಹೇಳ್ತಾ, ನೀವು ಇಲ್ಲ ಬಿಗಿನಿಂಗ್ ಅಂದ್ರೆ ಪ್ರತಿ ಸೀಸನ್ಗೂ ಒಬ್ಬೊಬ್ಬ ಹೀರೋ ಉಟ್ಕೋತಾರೆ, ಅದು ಒಂದಷ್ಟು ವರ್ಷ ಕಾಲ ಆಳ್ತಾರೆ ಅಂತ. ಈ ಸೀಸನ್ಗೆ ಈಸ್ ಅಂದ್ರೆ ಮೋಸ್ಟ್ ಪ್ರಾಮಿಸಿಂಗ್ ಅಂಡ್ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇರೋದು. ಅದಕ್ಕೆ ನಮ್ಗೆ ಹೇಳಿದೆ ನಿಮ್ಗೆ ಈಸ್ ಹಿಯರ್ ಟು ಸ್ಟೇ ಅಂತ. ಎಸ್, ನನ್ನ ಕಾನ್ಫಿಡೆನ್ಸ್ ಇದೆ. ಮೇ ಬಿ ಸಿನಿಮಾ ರಿಲೀಸ್ ಆದ್ಮೇಲೆ ತುಂಬಾ ಮಾತಾಡಕ್ಕಿದೆ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಇರುತ್ತೆ. ನಮ್ಗೆ ಸಿಕ್ಕಿರೋ ಒಂದಷ್ಟು ಗ್ಲಿಮ್ಸ್ ಅಲ್ಲಿ ಇಷ್ಟು ಮಾತಾಡಕ್ ಸಾಧ್ಯ ಅಷ್ಟೇ. ಇಲ್ಲ ಅವ್ನ್ ಕಂಡೆ ಅವನು ಸಿಗ್ತಾನೆ ನಿಮ್ಗೆ ಆಫ್ಟರ್ ದ ರಿಲೀಸ್. ಇನ್ನೂ ಹೆಚ್ಚಿಗೆ ಇರುತ್ತೆ, ತುಂಬಾ ಇರುತ್ತೆ ಮಾತಾಡಕ್ಕೆ. ಅವಾಗ ಹಿ ವಿಲ್ ಬಿ ಅವೈಲಬಲ್. ಇಲ್ಲ, ನಾನು ಜಿಮ್ಮಿ ಟೈಮಲ್ಲಿ ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ದೆ ಅಷ್ಟೇ, ಅಂದ್ರೆ ತುಂಬಾ ವಿಷಯಗಳು ಮಾತಾಡಿಲ್ಲ. ಬಟ್ ವೈಬ್ ಇದೆ, ಐ ಮೀನ್ ಇಷ್ಟು ಮಾತ್ರ ಹೇಳ್ಬೋದು, ವೈಬ್ ಇದೆ. ಸೊ ಆ ಥರದ್ದೊಂದು ವೈಬು ಮ್ಯಾಂಗೋ ಪಚಾಲಿ ತುಂಬಾ ದೊಡ್ಡದಾಗಿ ಕಾಣಿಸ್ತಿದೆ. ಅಂಡ್ ಸ್ಟ್ರಾಟಜಿ ತುಂಬಾ ಚೆನ್ನಾಗಿದೆ ನಿಮ್ದು. ನಾನು ಅದನ್ನ ಹೇಳ್ಬೇಕು ಅಂತ ಅವಾಗ ದ ವೇ ನೀವು ಪ್ರಮೋಟ್ ಮಾಡ್ತಿರೋ ಸ್ಟ್ರಾಟಜಿ ತುಂಬಾ ಇಷ್ಟ ಆಯ್ತು ನನಗೆ. ಅಂದ್ರೆ ಹೀರೋನೆಲ್ಲೂ ಇನ್ನೂ ಮಾತಾಡ್ಸಕ್ಕೆ ಬಿಟ್ಟಿಲ್ಲ. ಇಲ್ಲ, ಅದೇ ನೀವೇ ಹೇಳ್ದಂಗೆ ಪಿಕ್ಚರ್ ರಿಲೀಸ್ ಆಮೇಲೆ ನೋಡಿದ್ರೆ ಬೆಟರ್. ಇಲ್ಲ, ಯೂಶಲಿ ಅದು ಸತ್ಯ ಕೂಡ. ಕಂಟೆಂಟ್ ನಾವು ನೋಡಿದೆ, ಈಗ ಗೊತ್ತಿರೋ ಅಷ್ಟು ಕಂಟೆಂಟ್ ಅಷ್ಟೇ ಮಾತಾಡೋದು. ಕಂಟೆಂಟ್ ಗೊತ್ತಿದಾಗ ಇನ್ನೂ ಜಾಸ್ತಿ ಮಾತಾಡೋದಕ್ಕೆ ಅಥವಾ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಚರ್ಚೆಗಳಾಗತ್ತೆ. ನನ್ನ ಪ್ರಕಾರ ನಾವೇನ್ ಮಾತಾಡೋದು ಮೌತ್ ಟಾಕ್ ಆಗ್ಲೇ ಹೇಳ್ತಾ ಇದ್ರು ಕಾರ್ತಿಕ್, ಅದಕ್ಕಿಂತ ದೊಡ್ಡ ಪಬ್ಲಿಸಿಟಿ ಯಾವುದು ಇಲ್ಲ ಅಂತ. 100% ಅವ್ರು ಏನೇ ಪ್ರಮೋಷನ್ಸ್ ಏನ್ ಗೊತ್ತಾ, ನೀವು 2 ರೂಪಾಯಿ ಮಾಡ್ಬಿಟ್ಟು ಕೋಟಿಗೆ ಇದೇನಲ್ಲ ಅಷ್ಟು ಮಾಡ್ಬೋದು. ಬಟ್ ಒಂದು ವರ್ಡ್ ಆಫ್ ಮತ್ ಗೊತ್ತಾ, ನಾನೊಂದು ಕಾನ್ಫಿಡೆಂಟ್ ಆಗಿರ್ತೀವಿ, ಅದಕ್ಕೇನು ಕಾನ್ಫಿಡೆನ್ಸ್ ಚೆನ್ನಾಗಿದೆ ಅಂತ ಹೇಳ್ತೀನಿ ಗೊತ್ತಾ. ಆ ಕಾನ್ಫಿಡೆನ್ಸ್ ಅಲ್ಲಿ ಬೇರೆ ಇರುತ್ತೆ. ನಿಜ ನಿಜ. ಹೌದಪ್ಪ ಯೋಗ ಹೇಳ್ತಾವನೆ, ಹೋಗಿ ನೋಡೋಣ ಅಂತ ಇರುತ್ತೆ. ಸೊ ಅದು ವರ್ಡ್ ಆಫ್ ಮೌತ್ ಇಸ್ ಆಲ್ವೇಸ್. ಅದು ಪ್ರೂವ್ ಆಗಿ ಬಂದಿದೆಯಲ್ಲ ಈ ಶ್ರೀಗಳು ಅವಾಗಿಂದನೂ. ಅವಾಗ ಯಾವ ಪಬ್ಲಿಸಿಟಿ ಇತ್ತು, ಅವಾಗ ಇದ್ದಿದ್ದು ಅಷ್ಟೇ ಅಲ್ಲ, ಪಿಕ್ಚರ್ ಚೆನ್ನಾಗಿ ನೋಡೋಣ ಬಾ ಅಂತ ಹೇಳ್ತೀವಿ ಮನೆಯವರು ಅಷ್ಟ. ಸೊ ವರ್ಡ್ ಆಫ್ ಮೌತ್ ನಾವು ಹುಟ್ಟಿದಾಗಿಂದನೂ ಅದು ಹುಟ್ಟಿದೆ. ಸೊ ಹಂಗಾಗಿ ಅದೇ ಮೇನ್ ಪಬ್ಲಿಸಿಟಿ. ಕರೆಕ್ಟ್. ನಿಮ್ ಸಪೋರ್ಟ್ ಇರ್ಲಿ ನಮ್ ಅಯ್ಯೋ ಫಿಲ್ಮ್. ಅವರೆಲ್ಲ ಎನಿ ಟೈಮ್ ಕನ್ನಡ ಆಲ್. ಇಲ್ಲ, ಹೇಗೂ ನೀವು ಇಷ್ಟೆಲ್ಲ ಅವನಿಗೆ ಪ್ರಶಂಸನೆ ಮಾಡಿದೀರಾ, ಅವನಿಗೆ ಸಪೋರ್ಟ್ ಮಾಡಿದೀರಾ. ಇನ್ನು ಮುಂದೆ ಮಾಡಿ, ಫಿಲ್ಮ್ ಆದ್ಮೇಲೂ ಮಾತಾಡ್ಸಿ ಅವ್ನಿಗೆ. ಖಂಡಿತ. ಐ ಮೀನ್ ನಮ್ ಕನ್ನಡ ಪಿಕ್ಚರ್ ಅಂತ ನನ್ನ ಹೆಸರಿಟ್ಟಿರೋದು ಅದಕ್ಕೆ. ಇವ್ರಿಗೆಲ್ಲ ಗೊತ್ತು, ತುಂಬಾ ವರ್ಷಗಳಿಂದ ಜರ್ನಿ ಮಾಡಿದೀವಿ. ಅಂದ್ರೆ ಬೇಸಿಕಲಿ ನಾನು ಬೇರೆ ಚಾನೆಲ್ಸ್ ಅಲ್ಲೆಲ್ಲ ಕೆಲಸ ಮಾಡ್ಬೇಕಿಂದ ಕನ್ನಡ ಸಿನಿಮಾ ಇಷ್ಟ. ಟಿವಿ ಚಾನೆಲ್ಸ್ ನಮ್ಗೆ ಗೊತ್ತು. ಮೀಟ್ ಮಾಡಿದೀನಿ. ಸೊ ಹಂಗಾಗಿ ಈ ತರದ ಕಂಟೆಂಟ್ಗಳು ಬಂದಾಗ ನಾವೇ ಬಿಟ್ಕೊಡಲ್ಲ. ನಾನೇ ಬೆನ್ಬಿದ್ದೀನಿ ಕಾರ್ತಿಕ್ಗೆ 2 ವಾರದಿಂದ. ಹೌದಾ? ಅವರು ಇಲ್ಲ ಇವಾಗ ಮಾಡಲ್ಲ, ನಾವು ರಿಲೀಸ್ ಆದ್ಮೇಲೆ ಮಾಡೋಣ ಅಂತ ಇದೀವಿ ಅಂತ ಹೇಳ್ತಾ ಇದ್ರು. ಫೈನಲಿ ನಿನ್ನೆ ಸಡನ್ಲಿ ಹೇಳಿದ್ರು ಓಕೆ. ಅದಕ್ಕೆ ಚೆನ್ನಾಗಾಯ್ತು ಮಾತುಕತೆ. ಥ್ಯಾಂಕ್ ಯು ಮ್ಯಾಮ್. ನೀವು ಇಷ್ಟು ಚೆನ್ನಾಗಿ ಮಾತಾಡ್ತೀರಾ ಅಂತ. ಅಂಡ್ ನಾನು ಆಕ್ಚುಲಿ ಸುಮಾರು ವರ್ಷಗಳಿಂದನೇ ಕೇಳಿದೆ, ನಾನು ನಿಮ್ಮನ್ನ ಮಾತಾಡ್ಸ್ಬೇಕು ಅಂತ. ಸರಿ ಕೇಳಿದೆ. ಅಯ್ಯೋ, ಐ ಆಮ್ ವೆರಿ ಶೈ. ಐ ಡೋಂಟ್, when there's something to speak about, I'll speak about. I need to talk about myself. ಅಂಡ್ ಒಳ್ಳೆ ಟೈಮ್ ಅಂಡ್ ಒಳ್ಳೆ ವಿಷಯದೊಂದಿಗೆ ಮಾತುಕತೆ ಸಿಕ್ಕಿದ್ದು ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. Thank you so much. ಥ್ಯಾಂಕ್ ಯು ನಿಮಗೂ. ಅಂಡ್ ಈ ಸಿನಿಮಾ ತುಂಬಾ ಚೆನ್ನಾಗಿ ಆಗುತ್ತೆ ಅನ್ನೋ ಒಂದು ಭರವಸೆ ಅದೇ ಹೇಳ್ತಾ ಇದೆ. ಅಂಡ್ ನಾನು ಅದನ್ನೇ ಹೇಳಿದೆ, ಅಂದ್ರೆ ಇಂಡಸ್ಟ್ರಿಲಿ ಒಂದು ಲೇಯರ್ ಶುರುವಾಗಿದೆ ಟಾಕು, ಅದೇನೆ ಫಸ್ಟ್ ಲೇಯರ್ ಆಫ್ ಪಬ್ಲಿಸಿಟಿ. ಅಂಡ್ ನೆಕ್ಸ್ಟ್ ಮೌತ್ ಟಾಕೆ ಅದಾಗ್ತಾ ಇದೆ. ಮ್ಯಾಂಗೋ ಪರ್ಚೇಸ್ ತುಂಬಾ ಚೆನ್ನಾಗಿ ಆಗುತ್ತೆ.
ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ನೋಡಿದ್ಮೇಲೆ ಮಾತಾಡೋಣ. ಓಕೆ, ಖಂಡಿತ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ 5ನೇ ತಾರೀಕು ಮ್ಯಾಂಗೋ ಪಚ್ಚ ಬರ್ತಿದೆ. ಇದಿಷ್ಟು ಇವತ್ತಿಗೆ ಮ್ಯಾಂಗೋ ಪಚ್ಚನ ಬಗ್ಗೆ ಮಾತುಕತೆ. ತುಂಬಾ ವಿಷಯ ಇದೆ ಮಾತಾಡೋದಕ್ಕೆ. ಅಂದ್ರೆ ಈ ಕ್ರಾಫ್ಟ್ ನೋಡ್ತಾ ಇದ್ರೆ ಇನ್ನು ಬಿಡಿಯಾಗಿ ಬಿಡಿಸ್ಬೇಕು ಅಂತ ಮನಸ್ಥಿತಿ ಆಗ್ತಾ ಇದೆ. ಬಟ್ ಇಲ್ಲಿ ಡೈರೆಕ್ಟರ್ ಇಲ್ಲ, ನಮ್ಗೆ ಹೀರೋ ಇಲ್ಲ. ಸೊ ಮತ್ತೊಂದು ಮಾತುಕತೆ ಈ ಒಂದು ಸಿನಿಮಾ ವಿಚಾರಕ್ಕೆ ನಿಮ್ ಮುಂದೆ ಇಡುವಂತ ಪ್ರಯತ್ನ ಮಾಡ್ತೀನಿ. 5ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಅದಕ್ಕೂ ಮೊದಲು ಪ್ರೀಮಿಯರ್ಸ್ ಏನಾದ್ರು ಮಾಡ್ತಾ ಇದ್ದೀರಾ? ಏನು ಇಲ್ಲ. ಸೀದಾ 5ನೇ ತಾರೀಕು ಬೆಳಗ್ಗೆ ಥಿಯೇಟರ್ಗೆ ಬಂದ್ಬಿಡಿ, ಸಿನಿಮಾ ನೋಡೋಣ, ಸಂಭ್ರಮಿಸೋಣ ಸಿನಿಮಾನ. ನಮ್ಮ ಇಂಡಸ್ಟ್ರಿಗೆ ಮತ್ತೊಬ್ಬ ಒಳ್ಳೆಯ ನಟ ಆರಡಿ ಕಟೌಟ್ ಇನ್ನೊಂದು ಬರ್ತಾ ಇದೆ, ಲೋಡಿಂಗ್. ಸೊ ತುಂಬಾ ಪ್ರೀತಿಯಿಂದ ಅವನ್ನ ಸ್ವಾಗತಿಸೋಣ. ನಮಸ್ಕಾರ.